ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಏಪ್ರಿಲ್ 23ನೇ ತಾರೀಕು ಬುಧವಾರ. ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀರೋ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿರಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳ ಹಾಗೆ ಹಾರೈಸಲಿ ಅಂತ ಕೇಳ್ಕೊಳ್ತಾ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದರ ಜೊತೆಗೆ ಇವತ್ತು ಬುಧವಾರ, ವಿಘ್ನ ವಿನಾಶಕನ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅವರು ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಕ್ರೀಡಾ ಸುದ್ದಿ ಇದೆ ಅಂತ ಅದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಶುರು ಮಾಡುವಾಗ ಎಂದಿನಂತೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಯ ಟಿವಿ ಪರದ ಮೇಲೆ ಪ್ರಸಾರ ಆಗುವಾಗ ಕನಿಷ್ಠ ಪಕ್ಷ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಹೇಳೋಕ್ಕಾಗಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಇದನ್ನು ಮನ್ನಿಸಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಯಾರಿಗೆ ಎಲ್ಲ ಬೆಳಗ್ಗೆ ಕೆಲಸದ ಒತ್ತಡದಲ್ಲಿ ಇರ್ತೀರಿ, ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತೀರಿ, ಹೋಗಲಿಕ್ಕೆ ಆಗಲ್ಲ, ಕಾರ್ಯಕ್ರಮ ನೋಡಲಿಕ್ಕೆ ಆಗಲ್ಲ ಅಂಥವ್ರಿಗೋಸ್ಕರನೇ ವಿಶೇಷವಾಗಿ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಿ ಆರಾಮಾಗಿ ನೀವು ಅಂತ ಕೇಳ್ಕೊಳ್ತಾ, ಯಾರಿಗೆ ಬೆಳಿಗ್ಗೆನೂ ಆಗೋದಿಲ್ಲ, ಯಾರಿಗೆ ಸಾಯಂಕಾಲನೂ ಕಾರ್ಯಕ್ರಮ ನೋಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೋಸ್ಕರ ಮಧ್ಯಾಹ್ನದ ಹೊತ್ತಲ್ಲಿ ಅವ್ರು ಫ್ರೀ ಇರೋ ಟೈಮಲ್ಲಿ ನೋಡಲಿಕ್ಕೋಸ್ಕರನೇ ವಿಶೇಷವಾಗಿ ನಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿ ನೀವು ಈ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ಕನ್ನಡದಲ್ಲೇ ಬೇಕಾದರೆ ಬರೆದು ತಿಳಿಸ್ಬೋದು. ಸೊ ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ, V1 ವಾಹಿನಿಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಬಂದರೆ ಚೆನ್ನಾಗಿ ಅಂತ ನೀವು ಅಲ್ಲಿ ಆರಾಮಾಗಿ ತಿಳಿಸ್ಬೋದು. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ V1 ವಾಹಿನಿಯ ಕಾರ್ಯಕ್ರಮವನ್ನು ನೋಡಬೇಕು ಅಂದರೆ ನಮ್ಮ V1 ವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ದೇವನಗಿರಿ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಾರ್ಯಕ್ರಮಗಳು ಅಪ್ಡೇಟಾಗಿ ಸಿಗುತ್ತೆ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ನಿಮ್ಮ ಕುಟುಂಬಸ್ಥರಿಗೂ ತಿಳಿಸಿ ಅಂತ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಾಕಷ್ಟು ಜನ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ, ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದೇ ರೀತಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತುಂಬ ಜನ ಫೋಟೋಸ್ ಕಳಿಸಿದ್ದಾರೆ, ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಸೊ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಕರ್ನಾಟಕದಲ್ಲಿ ಜೈನ ಯಾತ್ರಾ ಸ್ಥಳ ಎಲ್ಲಿದೆ ಅಂಥೇಳಿ. ಸೊ ಜೈನರು ಅಂತಕ್ಕಂಥದ್ದು ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಂದು ಸಮುದಾಯ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅತ್ಯಂತ ಶಾಂತಿಪ್ರಿಯರು ಆಗಿರ್ತಕ್ಕಂಥ ಜೈನರದು ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಳ ಇದೆ. ಸೊ ಯಾರೇ ಜೈನ ಮುಖಂಡರು ಬಂದರೆ, ಜೈನ ಗುರುಗಳು ಬಂದರೆ, ಜೈನ ಹಿರಿಯರು ಬಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಸ್ಥಳ ಯಾವುದು ಅಂಥೇಳಿ ನೀವು ತಿಳಿಸ್ಬೇಕು. ಸೊ 4 ಸ್ಥಳಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಧರ್ಮಸ್ಥಳ, 2ನೇದು ಕುಂದಾಪುರ, 3ನೇದು ಹೊನ್ನಾವರ, 4ನೇದು ಶ್ರವಣಬೆಳಗೊಳ. ಸೊ ನಿಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲೂ ಕೂಡ ಬಾಹುಬಲಿಯ ಒಂದು ಮೂರ್ತಿ ಇದೆ, ಶ್ರವಣಬೆಳಗೊಳದಲ್ಲೂ ಕೂಡ ಒಂದು ಬಾಹುಬಲಿಯ ಮೂರ್ತಿ ಇದೆ. ಇನ್ನು ಕುಂದಾಪುರ, ಹೊನ್ನಾವರ ಕೂಡ ಒಂದಷ್ಟು ಜೈನ ಕ್ಷೇತ್ರಗಳೇ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಹೇಳೋದಾದರೆ, ಹೌದಾ, ತಮ್ಮ ಹೆಸರು ಏನಂತ ಗೊತ್ತಾಗಲಿಲ್ಲ ಸರ್? ಅಶೋಕ್ ಅಂತ ಸರ್. ಅಶೋಕ್ ಸರ್, ಇದರಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಗೊಮ್ಮಟೇಶ್ವರನ ಮೂರ್ತಿ ಇದೆ ಅಲ್ವಾ? ಮೂರ್ತಿ ಇದೆ ಸರ್, ಬಟ್ ಅದು ಅವ್ರ ಅಪ್ಪ 5 ವಿಗ್ರಹಗಳನ್ನ ಕಟ್ಟಿಸಿದ ಕರ್ನಾಟಕದಲ್ಲಿ. ಜೈನರದಂತಾನೆ ಯಾತ್ರಾ ಸ್ಥಳ ಇರೋದು ಶ್ರವಣಬೆಳಗೊಳ ಸರ್. ಶೋರಾ? ಹಾ ಸರ್, ಶೋರ್. ಓಕೆ, ಶ್ರವಣಬೆಳಗೊಳದಲ್ಲಿ ಮತ್ತೇನು ವಿಶೇಷತೆ ಇದೆ ಹೇಳ್ಬೋದಾ? ಸರ್ ಶ್ರವಣಬೆಳಗೊಳ ಜೊತೆ ಮತ್ತೇನು ವಿಶೇಷ ಇದೆ ಹೇಳ್ಬೋದಾ? ಅಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ ಸರ್. ಅಲ್ಲಿ ಇದು ಅಭಿಷೇಕ ಇದು ಮಾಡ್ತಾರೆ. ಹಾ, 5 ವರ್ಷಕ್ಕೊಂದ್ಸರಿ. ಏನಂತಾರೆ ಅದನ್ನ? ಮಸ್ತಕಾಭಿಷೇಕ. ಹೌದು, ಕರೆಕ್ಟ್. ಹೇಳಿ. ಮಸ್ತಕಾಭಿಷೇಕ ಅಂತಾರೆ ಸರ್. ಹೌದು. ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿ ಮಹಾಮಸ್ತಾಭಿಷೇಕ ನಡೆಯುತ್ತೆ. ಹೌದು ಸರ್, 5 ವರ್ಷಕ್ಕೊಂದ್ಸರಿ. ಅಲ್ಲಿ ಹೆಲಿಕಾಪ್ಟರ್ನಿಂದ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಅದರ ಜೊತೆಗೆ ಸಾಕಷ್ಟು ವಿಧವಾಗಿರ್ತಕ್ಕಂಥ ಗೊಮ್ಮಟೇಶ್ವರನಿಗೆ ಅರಿಶಿಣದಿಂದ, ಕುಂಕುಮದಿಂದ, ಹಾಲಿನಿಂದ, ಪಂಚಾಮೃತ ಅಭಿಷೇಕಗಳನ್ನೆಲ್ಲ ಅಷ್ಟು ಆಳೆತ್ತರದ ಮೂರ್ತಿಗೆ ಮಾಡ್ತಾರೆ.
ಹೌದು ಸರ್, ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್ ಪ್ಲೇಸ್. ಅದು ತುಂಬಾ ಗುಡ್ಡ ಹತ್ಕೊಂಡು ಹೋಗೋದು ಒಂದು ಸ್ವಲ್ಪ ಅಡ್ವೆಂಚರ್ ಆಗಿದೆ, ಚೆನ್ನಾಗಿದೆ ಸರ್. ಹೌದು ಹೌದು. ಸೊ ಒಳ್ಳೆ ಒಂದು ಪ್ಲೇಸ್ ಅನ್ನೋದಕ್ಕಿಂತ ಅಲ್ಲಿ ಹೋದಾಗ ನಾವು ಕಲಿಯೋದು ಸಾಕಷ್ಟಿದೆ. ಹೌದು ಸರ್, ಹೌದು ಅಲ್ವಾ? ಸೊ ಯಾವ ಬಾಹುಬಲಿಯವ್ರ ಪ್ಲೇಸ್ ಹೋದ್ರು ಅಷ್ಟೇ ಸರ್, ಫಸ್ಟ್ ನಾವು ಅದು ರಿಸರ್ಚ್ ಮಾಡ್ಬಿಟ್ಟು ಆ ಪ್ಲೇಸ್ ವಿಸಿಟ್ ಮಾಡ್ಬೇಕು ಸರ್. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ದಂಗೆ ಸುಮ್ನೆ ಹೋಗಿ ನೋಡ್ಕೊಂಡ್ ಬಂದ್ರೆ ಏನೂ ಅರ್ಥ ಆಗಲ್ಲ ಸರ್ ಅದು. ಓಕೆ. ಸೊ ನಿಮ್ಮ ಹೆಸರೇನಂದ್ರಿ ಸರ್? ಅಶೋಕ್ ಅಂತ ಸರ್. ಅಶೋಕ್. ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀರಿ ಸರ್ ತಾವು? ಹಾ ಸರ್, ಯಾವ್ಯಾವ ಪ್ಲೇಸ್ಗಳಿಗೆ ಹೋಗಿದ್ದೀರಿ ಅಂತ ಕೇಳ್ಬೋದಾ? ಹಿಸ್ಟಾರಿಕಲ್ ಪ್ಲೇಸಸ್ಗೆ? ಹಾ ಸರ್, ನಾನು ಆಲ್ಮೋಸ್ಟ್ ಕರ್ನಾಟಕ ಆಮೇಲೆ ಔಟ್ ಆಫ್ ಸ್ಟೇಟ್ಸ್ಗೆಲ್ಲ ಹೋಗಿದ್ದೀನಿ ಸರ್. ಓಕೆ. ಸೊ ಡೆಲ್ಲಿ, UP, ಆಗ್ರಾ, Okay. ಮಥುರಾ, ಬೃಂದಾವನ. ವೆರಿ ಗುಡ್ ವೆರಿ ಗುಡ್. ಏನು ನಿಮ್ಮ ಹಾಬಿನ ಅದು? ಹಾ ಸರ್, ಹಾಬಿ ಸರ್, ಹಂಗೆ ಟ್ರಿಪ್ ಮಾಡೋದು. ವೆರಿ ಗುಡ್ ವೆರಿ ಗುಡ್. ಏನು ಓದಿದ್ದೀರಾ ಅಥವಾ ಏನು ಜಾಬ್ ಮಾಡ್ತಾ ಇದ್ದೀರಾ? ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್. ನಾನು ಓಕೆ. ಏನು ವರ್ಕ್ ಮಾಡ್ತಾ ಇದ್ದೀರಿ ಸರ್ ತಾವು? ಸರ್, ನಾನು ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ಓ, ಇವಾಗಲೂ ಪ್ರೆಸೆಂಟ್ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಹಾ ಸರ್, ಕಿರ್ಲೋಸ್ಕರ್ ವರ್ಕ್ ಮಾಡ್ತಿದ್ದೀನಿ ಸರ್. ಏನು ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳ್ಬೋದಾ? ಸರ್, ನಾನಲ್ಲಿ ಸರ್ವಿಸ್ ಮ್ಯಾನೇಜರ್ ಸರ್. ಸರ್ವಿಸ್ ಮ್ಯಾನೇಜರ್. ಹೇಗೆ ನಡೀತಿದೆ ಸರ್ ಕೆಲಸ ಎಲ್ಲ? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಓಕೆ. ಇರುತ್ತಲ್ಲ ಸರ್ ದಾವಣಗೆರೆಯಲ್ಲಿ ವೇರಿಯೇಷನ್ಸ್ ಹಂಗೆ ಆ ತರ. ಹೌದು ಹೌದು, ಇದ್ದೇ ಇರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಖಂಡಿತ ಖಂಡಿತ. ಹಾ ಸರ್. ಎಸ್ ಸರ್. ಹ್ಯಾಂಡ್ಲ್ ಮಾಡೋದಂತ ಸಾಕು ಸರ್. ಖಂಡಿತ ಖಂಡಿತ. ಸೊ ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮ ಹತ್ರ? ಹಾ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಹಾ ಸರ್, ಕೇಳಿ ಸರ್. ಎಸ್. ನಿನ್ನೆ ಬಹುಶಃ ನೀವೆಲ್ಲ TV ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಹಾ ಸರ್. ನಿನ್ನೆ ಕಾಶ್ಮೀರದಲ್ಲಿ ನಮ್ಮ ಭಾರತೀಯ ಒಂದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿಟ್ಕೊಂಡು ಶೂಟ್ಔಟ್ ಮಾಡಲಾಗಿದೆ. ಹೆಚ್ಚು ಕಡಿಮೆ 27 ಜನ ಎಕ್ಸ್ಪರ್ಟ್ ಆಗಿದ್ದಾರೆ. ಯಾವ ಜಾತಿ ಅಂತ ಕೇಳ್ಬಿಟ್ಟು ತಲೆಗೆ ಶೂಟ್ ಮಾಡಿದ್ದಾರೆ. ತುಂಬಾ ನೋವಾಗತ್ತೆ. ಇವರಿಗೆ ಬಹುಶಃ ಜೀವನದಲ್ಲಿ ಬುದ್ಧಿನೇ ಬರೋದಿಲ್ಲ ಅಂತ ಅನ್ಸುತ್ತೆ. ಹೌದು ಸರ್. ಇವರೆಲ್ಲ ಅಲ್ಲಿ ಕಂಪ್ಲೀಟ್ ಎಜುಕೇಟೆಡ್ ಆಗೋ ತನಕ ಏನೂ ಮಾಡಕ್ಕಾಗಲ್ಲ ಸರ್. ನಮ್ಮ ಇಂಡಿಯಾ ಆಗಿರ್ಬೋದು, ಏನಾರ ಆಗಿರ್ಬೋದು, ಕಂಪ್ಲೀಟ್ ಎಲ್ರಿಗೂ ಅರ್ಥ ಆಗ್ಬೇಕು ಸರ್. ಜಾತಿನೇ ಮುಖ್ಯ ಅಲ್ಲ. ಜಾತಿ ಯಾರೋ ಒಬ್ರು ಮಾಡ್ತಾವ್ರೆ, ಬಟ್ ಅದನ್ನೇ ಇದು ಮಾಡ್ಕೊಂಡು ಹೋಗ್ತಾರೆ. ನಿಜ. ಅದಕ್ಕೋಸ್ಕರನೇ ಸಂವಿಧಾನ ಎಲ್ಲಾ ಬರೆದು ಈಕ್ವಲ್ ರೈಟ್ಸ್ ಅಂತ ಹೇಳ್ತಾರೆ ಸರ್. ಬಟ್ ಅಂದ್ರೂ ಅರ್ಥ ಆಗಲ್ಲ ಸರ್, ಏನೂ ಮಾಡಕ್ಕಾಗಲ್ಲ ಸರ್. ತುಂಬಾ ನೋವಾಗತ್ತೆ. ಯಾಕೆಂದ್ರೆ ಪಾಪ ಅವ್ರದ್ದು ನಾನು ಡೆತ್ ಆಗೋದಕ್ಕಿಂತ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ಮಾಡಿದಾರೆ ಅವರು. ಹಾ ಸರ್, ನನ್ಗೂ ಆ ಫೋಟೋ ನೋಡ್ಬಿಟ್ಟು ಅವ್ರು ಗಂಡ ಮಲ್ಕೊಂಡಿದ್ದಾನೆ ಸತ್ತಿ, ಬಟ್ ಹೆಂಡತಿ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ನೋಡ್ಕಂತ. ಅದು ಫುಲ್ ಬೇಜಾರಾಗ್ಬಿಟ್ಟು ಸರ್ ನನಗೂ ನೋಡಿ. ಎಸ್. ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹೇಳಿ? ಎಂಜಾಯ್ ಮಾಡೋದಕ್ಕೆ ಅಂತ ಪ್ರವಾಸಕ್ಕೆ ಹೋಗಿದ್ದಾರೆ ಅಲ್ವಾ? ಹೌದು ಸರ್, ಹೌದು ಸರ್. ಸೊ ತುಂಬಾ ನೋವಾಗತ್ತೆ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಪ್ಪ, ಅಷ್ಟೇ. ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ನಮ್ಮ ನಮಸ್ತೆ ದಾವಣಗೆರೆಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಸರ್, ನನ್ನ ಫ್ರೆಂಡ್ ಸಂಕೇತ್ ಅಂತ ತಾರಾದಾಸ್ ಜ್ಯುವೆಲರ್ಸ್ ಓಪನ್ ಮಾಡಿದ್ದೇನೆ ಸರ್. ಓಕೆ. ಮಂಡಿಪೇಟೆಯಲ್ಲಿ. ಹಾ. ಅಂದ್ರೆ ಈಗ ವರ್ಕ್ ಮಾಡೋರು ಅವರಿಗೆಲ್ಲ ಸ್ಕೀಮ್ ಇದೆ ಸರ್. ತಿಂಗಳ ಕಟ್ಟೋದು ಆ ತರ ಎಲ್ಲ ಇದೆ ಸರ್. ಒಂದ್ಸರಿ ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಲಾಸ್ಟ್ ಮಂತ್ ಅಲ್ಲೇ ಹೀರೋಯಿನ್ಸ್ ಎಲ್ಲ ಬಂದಿದ್ರು. ಶರ್ಮಿಳಾ ಮಾಂಡ್ರೆ, ಮಲೈಕಾ ಅವರೆಲ್ಲ ಬಂದಿದ್ರು ಸರ್ ಹೀರೋಯಿನ್ಸ್. ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ವಿ ಶಾಪ್ ನ. ಓಕೆ. ಸ್ಕೀಮ್ ಎಲ್ಲ ಇದೆ ಸರ್. ಯಾರು ತಿಂಗಳ ಕಟ್ಟೋದು ಆತರ ಕೇಳ್ತಾ ಇರ್ತಾರಲ್ಲ ಸರ್ ನಮ್ ದಾವಣಗೆರೆ ಜನರು. ಒಂದ್ಸರಿ ಶಾಪ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿದೆ ಸರ್. ಖಂಡಿತ. ತಾರಾದಾಸ್ ಜ್ಯುವೆಲರ್ಸ್ ಅಂತ ಸರ್, ಮಂಡಿಪೇಟೆಯಲ್ಲಿ ಇದೆ. ಶಾಪ್ ಹೆಸರು ಹೇಳಿದ್ರಿ? ತಾರಾದಾಸ್ ಜ್ಯುವೆಲರ್ಸ್. ತಾರಾನಾಥ್ ಜ್ಯುವೆಲರ್ಸ್. ತಾರಾದಾಸ್ ಸರ್, ತಾರಾದಾಸ್ ಜ್ಯುವೆಲರ್ಸ್. ಓಕೆ. ಹಾ ಸರ್. ಓಕೆ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಿನ್ನೆ ಆಗಿರ್ತಕ್ಕಂಥ ಘಟನೆ ನನಗಂತೂ ತುಂಬ ಮನಸ್ಸಿಗೆ ನೋವು ಉಂಟು ಮಾಡ್ತು. ಯಾಕೆಂದರೆ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏಕೆಂದರೆ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೆ ಅಂತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಅವಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖೇದಕರ. ತುಂಬ ನೋವಾಗತ್ತೆ. ಅದರಲ್ಲೂ ಕೂಡ ಅವ್ರದ್ದು ಒಂದು ಬಿಫೋರ್ ಒಂದು ವಿಡಿಯೋ ಮಾಡ್ತಾರೆ ಅವರು. ಅದೆಷ್ಟೊಂದು ಸುಂದರವಾಗಿ ಆ ಕಾಶ್ಮೀರದ ಬಗ್ಗೆ, ಕಾಶ್ಮೀರದ ಜನರ ಬಗ್ಗೆ, ಆ ಟ್ರಾವೆಲ್ ಏಜೆಂಟ್ಸ್ ಬಗ್ಗೆ ಎಲ್ಲ ಹೊಗಳ್ತಾರೆ. ಸೊ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಬೋಟ್ ಹೌಸಲ್ಲಿ ಉಳ್ಕೊಂಡಿದ್ದೀವಿ, ಸೊ ವಿ ಆರ್ ವೆರಿ ಹ್ಯಾಪಿ, ಎಲ್ಲರೂ ವಿಸಿಟ್ ಮಾಡಿ ಅಂತ ಅವರು ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನು ಪಬ್ಲಿಕ್ ಮಾಡ್ತಾರೆ. ಅದಾದ ಸ್ವಲ್ಪ ಹೊತ್ತಿಗೆ ಪಾಪ ಅವರೆಲ್ಲ ಪಾನಿಪುರಿ ಏನೋ ತಿನ್ನಲಿಕ್ಕೆ ಕುತ್ಕೊಂಡಿದ್ರಂತೆ ಒಂದು ಪಿಕ್ನಿಕ್ ಸ್ಪಾಟಲ್ಲಿ. ಸೊ ಎಂಥ ವಿಪರ್ಯಾಸ ನೋಡಿ. ಅಲ್ಲಿ ಬಂದಿರತಕ್ಕಂಥ ಈ ಒಂದು ಉಗ್ರಗಾಮಿಗಳೇನಿದ್ದಾರೆ ಅವರು ಅವರ ಜಾತಿಯನ್ನು ಕೇಳಿ, ಅವ್ರ ಬಟ್ಟೆಗಳನ್ನು ಬಿಚ್ಚಿ, ಅವ್ರು ಹಿಂದೂ ಹೌದೋ ಅಲ್ವೋ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಶೂಟ್ ಮಾಡ್ತಾರಂದರೆ ಇವರು ಮಾನಸಿಕ ಸ್ಥಿತಿ ಹೇಗಿರ್ಬೋದು ಅಂತ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ನಾವೆಲ್ಲರೂ ಕೂಡ ಇಲ್ಲಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ. ಅಲ್ಲಿ ಕೇವಲ ಇರ್ತಕ್ಕಂಥದ್ದು ಹಿಂದೂ ಹೌದಾ ಅಲ್ವಾ ಅಂತಕ್ಕಂಥದ್ದು ಅಷ್ಟೇ ಮ್ಯಾಟ್ರ್ ಆಗುತ್ತೆ ಅವ್ರಿಗೆ. ಹಿಂದೂ ಅಲ್ವಾ ಶೂಟ್ ಮಾಡ್ತಾರೆ ನೋಡಿ ಹೇಗಿದೆ. ಆ ಹೆಂಡತಿ ತನ್ನನ್ನು ಶೂಟ್ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರಿಗೊಂದು ಅವರು ಮಾತನ್ನು ಹೇಳ್ತಾರಂತೆ,
ಇಲ್ಲ ಇಲ್ಲ ನಿಮ್ಮನ್ನು ನಾನು ಶೂಟ್ ಮಾಡಲ್ಲ, ನೀವು ಹೋಗಿ ಮೋದಿ ಹೇಳಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂಥೇಳಿ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಹೇಳ್ತಾರಂತೆ. ಸೊ ಅರ್ಥ ಮಾಡ್ಕೋಬೇಕು ನಾವು ಯಾವ ಮಟ್ಟಿಗಿನ ಇವ್ರದ್ದೊಂದು ಕ್ರೌರ್ಯತೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ವಿದೇಶ ಪ್ರವಾಸದಲ್ಲಿದ್ದರು. ಸೊ ಅದನ್ನು ಮೊಟಕುಗೊಳಿಸಿ ನಿನ್ನೆನೇ ಅವರು ಭಾರತಕ್ಕೆ ಹೊರಟಿದ್ದಾರೆ. ಸೊ ಇನ್ನೇನು ಆಲ್ರೆಡಿ ಭಾರತ ರೀಚ್ ಕೂಡ ಆಗಿರ್ತಾರೆ. ಸೊ ಏನು ಮಾಡಬೇಕು, ಏನು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಮೀಟಿಂಗ್ಗಳು ಕೂಡ ಇವತ್ತು ನಡೆಯುತ್ತೆ. ಹೆಚ್ಚು ಕಡಿಮೆ 26ರಿಂದ 27 ಜನರನ್ನು ಈ ಒಂದು ಉಗ್ರರ ತಂಡ ಬಲಿ ಪಡೆದಿದೆ. ಸೊ ತುಂಬ ನೋವಾಗುತ್ತೆ. ಆ ಮಗ ಕೂಡ ಅಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನನ್ನನ್ನು ಅಪ್ಪನ್ನ ಕೊಂದು ನನ್ನನ್ನು ಕೊಲ್ಲು ಅಂತ ಅವ್ರು ಕೇಳ್ತಾರಂತೆ. ಸೊ ಆ ಮಗನ ಹಾಗೆ ನಾವು ನಿಜಕ್ಕೂ ಅವ್ರ ಧೈರ್ಯಕ್ಕೆ ನಾವು ಶಬಾಷ್ಗಿರಿನ ಹೇಳಬೇಕು. ಎಸ್, ಸೊ ತುಂಬ ನೋವಾಗುತ್ತೆ. ಇಂಥ ಪರಿಸ್ಥಿತಿ ದಯವಿಟ್ಟು ಯಾರಿಗೂ ಬರೋದು ಬೇಡ. ಯಾಕೆಂದರೆ ಪ್ರವಾಸಕ್ಕೆ ಒಂದು ಖುಷಿ ತಾಣವನ್ನು ಎಂಜಾಯ್ ಮಾಡಲಿಕ್ಕೆ ಅಂತ ಹೋದಾಗ ಈ ಥರ ನಡ್ಕೊಳ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅಲ್ವಾ? ಸೊ ಇಟ್ಸ್ ವೆರಿ ಬ್ಯಾಡ್. ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಅಲ್ಲಿ ಸಾಕಷ್ಟು ಶ್ರಮ ವಹಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಹೋಗಿರ್ತಕ್ಕಂಥ ಜೀವಗಳಂತೂ ಬರೋದಿಲ್ಲ. ಎಸ್, ಆರ್ಮಿ ಸೋಲ್ಜರ್ಸ್ಗೂ ನಾವು ಒಂದಷ್ಟು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೆಚ್ಚಿನ ಒಂದು ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ, ಒಳ್ಳೆಯದಾಗಲಿ. ಎಸ್, ಇನ್ನೊಂದು ಪ್ರಶ್ನೆಯನ್ನು ಹೇಳ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಮೊದಲನೇ ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದ ಜೈನ ಯಾತ್ರಾ ಸ್ಥಳ ಎಲ್ಲಿದೆ ಅಂತ ಹೇಳಿ. ಅದಕ್ಕೆ ಸರಿ ಉತ್ತರವನ್ನು ಅಶೋಕ್ ಅವರು ನೀಡಿದರು. ಶ್ರವಣಬೆಳಗೊಳ ಸರಿಯಾಗಿರ್ತಕ್ಕಂಥ ಉತ್ತರ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಶ್ರವಣಬೆಳಗೊಳ ಬಗ್ಗೆ ಹೇಳ್ತಕ್ಕಂಥದ್ದು ಸಾಕಷ್ಟು ಇದೆ. ಸಾಕಷ್ಟು ಜನರು 5 ವರ್ಷಕ್ಕೊಮ್ಮೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿಕೊಂಡು ಅಲ್ಲಿ ಇರ್ತಕ್ಕಂಥ ಬಾಹುಬಲಿಗೆ ಹಲವಾರು ರೀತಿಯ ಮಹಾಮಸ್ತಾಭಿಷೇಕವನ್ನು ಮಾಡ್ತಾರೆ. ಅದ್ದೂರಿಯಾಗಿ ಹೆಚ್ಚು ಕಡಿಮೆ 1 ವಾರಗಳ ಕಾಲ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳು, ಅನ್ನ ಸಂತರ್ಪಣೆಗಳು, ತುಂಬ ಕಾರ್ಯಕ್ರಮಗಳು ನೋಡಲಿಕ್ಕೆ 2 ಕಣ್ಣು ಸಾಲದು. ಸೊ ನಾನು ಕೂಡ ಒಮ್ಮೆ ಭೇಟಿ ನೀಡಿದ್ದೆ, ಆದರೆ ಯಾವುದೇ ರೀತಿಯ ಒಂದು ಮಹಾಮಸ್ತಾಭಿಷೇಕಕ್ಕಲ್ಲ, ನಾರ್ಮಲ್ ಆಗಿ ಹೋದಾಗ ನಿಜಕ್ಕೂ ಕೂಡ ವೈರಾಗ್ಯ ಮೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೀವನದಲ್ಲಿ ನಾವು ಯಾವಾಗಲೂ ಮಾತಿಗೆ ಹೇಳ್ತಾ ಇರ್ತೀವಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಅಂತೇಳಿ. ಸೊ ಅವರು ಜೀವಂತ ಇದ್ದಾಗಲೇ ಅದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಹಾಪುರುಷರು. ಹಾಗಾಗಿ ಎಲ್ಲವನ್ನ ತ್ಯಜಿಸಿ ಹೋಗಿ ವೈರಾಗ್ಯ ಮೂರ್ತಿಯಾಗಿ ಬೆತ್ತಲೆಯಾಗಿ ನಿಂತು ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಸಾರಿರ್ತಕ್ಕಂಥವ್ರು. ಸೊ ಜೀವನ ಅಂದರೆ ಇಷ್ಟೇ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂತಹ ಮಹಾಪುರುಷರು. ಸೊ ಒಳ್ಳೆಯದಾಗಲಿ. ಅವರಿಂದ ಕಲಿತಕ್ಕಂಥದ್ದು ಸಾಕಷ್ಟಿದೆ, ಶಬ್ದಗಳು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇನ್ನೊಂದು ಕರೆ ಬರ್ತದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸುಧಾ ಮೇಡಮ್, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಇಡ್ಲಿ ಮಾಡಿದ್ರು. ಇಡ್ಲಿ, ಓಕೆ. ಹೇಳಿಮ್ಮ, ಯಾಕಂದ್ರೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಾವು ದಾವಣಗೆರೆಗೆ ಬಂದಿದ್ವಿ ಸರ್. ಓಹ್, ದಾವಣಗೆರೆಗೆ ಬಂದಿದ್ದೀರಾ? ಓಕೆ, ಗುಡ್. ಹ್ಞೂ ಸರ್. ನಿನ್ನೆ ಲೈನ್ ಸಿಗ್ಲಿಲ್ಲ ಸರ್, ಎಷ್ಟು ಸರಿ ಮಾಡಿದ್ವಿ, ಕರೆಂಟ್ ಬೇರೆ ಇರ್ಲಿಲ್ಲ. ಹಾಂ, ಹಂಗಾಗಿ ಇವತ್ತು ಲೈನ್ ಸಿಕ್ಕೈತಿ ಸರ್. ಓಕೆ ಮಾ, ತುಂಬ ಸಂತೋಷ. ಹೇಳಿಮ್ಮ, ಇವತ್ತು ಬುಧವಾರ. ಸೊ ಪ್ರಶ್ನೆ ಕೇಳಿದ್ದೀನಿ, ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ? ಇಲ್ಲಿ ಟಿವಿ ಬರಲ್ಲ ಸರ್, ಇಲ್ಲಿ ಅದು ಚಾನಲೇ ಬರಲ್ಲ. ಹೌದಾ, ಸರಿ. ಹಾಗಿದ್ರೆ ಹೇಳಿಮ್ಮ, ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ, ಜಾನಪದ ಗೀತೆ ಯಾವುದಾದ್ರೂ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀವಿ ಸರ್. ಹೇಳಿಮ್ಮ, ಹೇಳಿ. ಭಕ್ತಿಗೀತೆ ಹೇಳ್ತೀವಿ ಸರ್. ಹೇಳಿಮ್ಮ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ, ನೀನಿಟ್ಟ ಕಾಯ, ನೀನಿಟ್ಟ ಕಾಯ, ನನ್ನ ಕೈಲಿ ಮಾಯ, ಆಗುವುದು ಹೋಗುವುದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ತಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ರಮಿಸುವುದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ,
ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ. ಆಯ್ತು ಸರ್. ಧನ್ಯವಾದಗಳಮ್ಮ. ಸೊ ಕರೆ ಮಾಡಿರ್ತಕ್ಕಂಥ ತಮಗೆ ಒಳ್ಳೆಯದಾಗಲಿ, ಆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿದಿರಿ. ನಮಸ್ಕಾರಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳು ನೋಡ್ತಾ ಹೋಗೋಣ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಅಂಥೇಳಿ. ಸೊ ನಿನ್ನೆ ಕೂಡ ಈ ಪ್ರಶ್ನೆಯನ್ನು ಕೇಳಿದೆ, ಯಾರು ಉತ್ತರವನ್ನು ನೀಡಿರಲಿಲ್ಲ. ನೋಡೋಣ ಇವತ್ತು ಯಾರು ಹೇಳ್ತಾರೆ ಅಂತ. ಆಪ್ಷನ್ಸ್ ಬಂದ್ಬಿಟ್ಟು ಚಿಕ್ಕಮಗಳೂರು, ಉಡುಪಿ, ಕೊಡಗು, ಹಾಸನ. ಯಾರು ಇದಕ್ಕೆ ಸರಿ ಉತ್ತರವನ್ನು ಹೇಳ್ತಾರೆ ಅಂತ ನೋಡೋಣ. ಸೊ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ವರ್ಲ್ಡ್ ಬುಕ್ ಡೇ ಇದೆ. ಸೊ ಪುಸ್ತಕದ ಬಗ್ಗೆ ಎಲ್ಲರೂ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ. ಪುಸ್ತಕ ಹೇಳತ್ತಂತೆ, ತಲೆ ಬಗ್ಗಿಸಿ ನನ್ನನ್ನು ನೋಡು, ನನ್ನನ್ನು ಓದು, ನನ್ನನ್ನು ಅರ್ಥ ಮಾಡ್ಕೋ. ನೀನು ಜೀವನದಲ್ಲಿ ಯಾವತ್ತೂ ತಲೆ ಬಗ್ಗಿಸದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ತಲೆ ಎತ್ತಿ ಜೀವನವನ್ನು ಮಾಡೋ ಹಾಗೆ ನಾನು ನಿನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಹೇಳತ್ತಂತೆ. ಸೊ ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತಲ್ವಾ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನೊಂದು ಕರೆ ಬರ್ತಾಯಿದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ತಿಂಡಿ? ಬಟಾಣಿ ಆಲೂಗಡ್ಡೆ ಪಲಾವ್. ಬಟಾಣಿ ಆಲೂಗಡ್ಡೆ ಪಲಾವ್. ಓಕೆ, ಸೂಪರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇಲ್ಲ. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ, ಕೇಳಿ ಸರ್. ಟಿ ವಿ ನೋಡ್ತಾ ಇದ್ದೀರಾ? ಹಾಂ ಸರ್. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಓಕೆ. ಆಪ್ಷನ್ಸ್ ಹೇಳಬೇಕಾ, ನೀವೇ ಉತ್ತರ ಹೇಳ್ತೀರಾ? ಹೇಳಿ ಸರ್, ಹೇಳಿ. ಮೊದಲನೇದು ಚಿಕ್ಕಮಗಳೂರು, ಹ್ಞೂ. ಅಂದರೆ ಅದೆರಡು ಒಂದೇ, ಉಡುಪಿ ಚಿಕ್ಕಮಗಳೂರು ಅಂತಲೇ ಬರುತ್ತೆ. ಓಕೆ. ಎರಡನೇದು ಕೊಡಗು, ಮೂರನೇದು ಹಾಸನ. ಕೊಡಗು ಸರ್. ಕೊಡಗುನಾ? ಹ್ಞೂ. ಹೇಗೆ ಹೇಳ್ತೀರಿ ಕೊಡಗು ಅಂತ? ಅದು ಗೊತ್ತಿಲ್ಲ ಸರ್, ಒಟ್ಟು ಕೊಡಗು ಅಂತ ಓದಿದ್ದು ನೆನಪು. ಓದಿದ್ ನೆನಪ? ಯಾವ ಪುಸ್ತಕದಲ್ಲಿ? ಕಾಂಪಿಟೇಷನ್ ಕಂಪ್ರೆಷನ್ ಯಾರೋ ಬರುತ್ತಲ್ಲ ಎಕ್ಸಾಮ್. ಓಕೆ ಓಕೆ ಓಕೆ. ಹೋಗಿದ್ದೀರಾ ಯಾವಾಗಾರು ಕೊಡಗುಗೆ? ಇಲ್ಲ ಸರ್, ಹೋಗಿಲ್ಲ. ಓಕೆ, ಕೊಡಗು ಇಸ್ ದ ರೈಟ್ ಆನ್ಸರ್ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಸರ್, ಒಂದು ವಿಷಯ ಬೇಕಾಯ್ತು. ಹೇಳಿ ಸರ್. ಸರ್, ಇದು ಸಿರಿಕನ್ನಡದಾಗ ಒಂದು ಸೀರೆ ಗೆದ್ದಿದ್ದು ಸರ್, 2 ಸರಿ. ಸಾರಿ? ಸಿರಿಕನ್ನಡ ಅಂತ ಬರುತ್ತಲ್ಲ ಸರ್ ಚಾನಲ್. ಹಾಂ, ಯಾರಿಗೆ ಒಂದು ಸೀರೆ, ಅದ್ರಲ್ಲಿ 2 ಸೀರೆ ಗೆದ್ದಿದ್ದೀನಿ ಸರ್. 2 ಸೀರೆ ಗೆದ್ರಾ? ಹಾಂ. ಓ ಸೂಪರ್ ಸರ್, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ಸರ್ ಅದು. ಥ್ಯಾಂಕ್ ಯು, ಒಳ್ಳೆಯದಾಗಲಿ ಸರ್, ಕಂಗ್ರ್ಯಾಚುಲೇಷನ್ಸ್. ಸರ್, ನಾರಿಗೊಂದು ಸೀರೆ ಅಂತ ಬರುತ್ತೆ ಸಿರಿಕನ್ನಡದಲ್ಲಿ. ಹಾಂ ಹಾಂ. 1:30 ಇಂದ 2:30 ಇರುತ್ತೆ. ಲೈಟ್ ಸಿಕ್ಕರೆ ಮಾತಾಡ್ಬೋದು ಸರ್. ಓಕೆ ಓಕೆ, ಒಳ್ಳೆಯದಾಗಲಿ ಸರ್, ಕಂಗ್ರ್ಯಾಚುಲೇಷನ್ಸ್ ಸರ್. 2 ಸೀರೆ ಅಮ್ಮ ಗೆದ್ದಿದ್ದೀರಿ. 4 ಸೀರೆ ಗೆದ್ದಿದ್ದಾರೆ ಸರ್. ಅಬ್ಬಾ, ಸೂಪರ್. ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ನಾನು. ವೆರಿ ಗುಡ್ ಸರ್, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಪುಸ್ತಕದ ದಿನದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಪುಸ್ತಕ ಹೇಳ್ತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಪುಸ್ತಕ ತಲೆ ಬಗ್ಸಿ ಓದು ಅಂತ ಹೇಳಿದ್ರೆ ಓದೋ ಸಮಯದಲ್ಲಿ ಯಾವಾಗಲೂ ತಲೆ ಬಗ್ಸಿ ಓದೋದಲ್ಲ. ಏನು ನಮ್ಮ ವಿದ್ಯಾರ್ಥಿ ಜೀವನ ಇರುತ್ತೆ, ವಿದ್ಯಾರ್ಥಿ ಜೀವನದಲ್ಲಿ ನಾವು ತಲೆ ಬಗ್ಸಿ ಸರಿಯಾಗಿ ಓದಿದ್ದೆ ಆದರೆ ಮುಂದಿನ ಜೀವಮಾನದಲ್ಲಿ ನಾವು ಯಾವಾಗಲೂ ಕೂಡ ತಲೆ ಎತ್ತಿ ನಡೆಯೋ ಹಾಗೆ ಈ ಪುಸ್ತಕ ಮಾಡುತ್ತೆ ಅಂತೇಳಿ ಸ್ವತಃ ಪುಸ್ತಕನೇ ಹೇಳುತ್ತೆ ನಮಗೆ. ಎಸ್, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದಪ್ಪ, ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ತಿಂಡಿ ಆಯ್ತಪ್ಪ. ನಮ್ಗೆ ಒಂದು ಒಗಟು ಗ್ಯಾಸ್ ಬಂದತಿ ಹೇಳ್ತಂತ. ಹೇಳಮ್ಮ, ಹೇಳ್ರಿ. ಈಟ ಗದ್ದಿ, ಗದ್ದೆಗ್ ನೀರು, ನೀರ್ನಾಗ ಬೇರು, ಬೇರ್ನಾಗ ಬೆಂಕಿ. ಬೆಂಕಿ? ಅಯ್ಯಪ್ಪ. ಹಾಂ, ಇಷ್ಟಪ್ಪ. ಒಗಟ್ ನೀವು ಹೇಳಪ್ಪ. ಇದು ನನಗೆ ಗೊತ್ತಿಲ್ಲಮ್ಮ. ನೋಡೋಣ, ನಮ್ಮ ವೀಕ್ಷಕರು ಯಾರು ಹೇಳ್ತಾರ ನೋಡ್ತೀನಿ. ಇನ್ನೊಂದ್ಸರಿ ಹೇಳ್ರಮ್ಮ. ಈಟ ಗದ್ದಿ, ಗದ್ದೆಗ್ ನೀರು, ನೀರ್ನಾಗ ಬೇರು, ಬೇರ್ನಾಗ ಬೆಂಕಿ. ಬೆಂಕಿ. ಓಕೆ ಓಕೆ ಅಮ್ಮ, ನೋಡ್ತೀನಿ. ಇದನ್ನ ಇವತ್ತು ಯಾರಾದರೂ ಉತ್ತರ ಹೇಳ್ತಾರ ನೋಡ್ತೀನಿ. ಹೇಳಲಿಲ್ಲ ಅಂದ್ರೆ ನಾಳೆ ಕರೆ ಮಾಡ್ತಿರಲ್ಲ, ನಾಳೆ ನೀವೇ ಉತ್ತರ ಹೇಳ್ರಿ. ಆಯ್ತು ಹಂಗ ಮಾಡಪ್ಪ. ಆಗ್ಲಿ. ಏನ್ ತಿಂಡಿ ತಿಂದ್ರಿಮ್ಮ? ಏನಪ್ಪ, ನಾವು ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಹೌದಾ? ಆಗ್ಲಿಮ್ಮ, ಆಗ್ಲಿ. ನೀವ್ ಬಂದ್ರಪ್ಪ? ನಂದಿನ್ನೂ ತಿಂದಿಲ್ಲಮ್ಮ, ತಿನ್ಬೇಕೀಗ ಹೋಗಿ. ಆಯ್ತು ತಗೊಳಪ್ಪ. ಆಗ್ಲಿಮ್ಮ. ಎಲ್ಲರ ಮನೆಗೆ ಬರ್ತಾನೆ ಅಂದ್ಕಂತ ಅಲ್ಲೇ ಇರು ನೀನ್. ಇಲ್ಲಮ್ಮ, ಖಂಡಿತ ಬರ್ತೀನಿಮ್ಮ ಒಂದ್ ದಿವಸ. ನಿಮ್ಮ ಮನೆಗಂತೂ ಖಂಡಿತ ಬರ್ತೀನಿ ಒಂದ್ ದಿವಸ. ಈಗ ಎಲ್ಲರ ಮನೆಗೆ ಓಟ್ರಿಗೆ ಹೋಗಿದೆಯಲ್ಲಪ್ಪ, ಹಂಗ ಬರೋದು. ಇಲ್ಲಮ್ಮ, ನಿಮ್ಮ ಮನೆ ಖಂಡಿತ
ಒಂದ್ ದಿವಸ ಹೋಳಿಗೆ ತಿನ್ನಕ್ಕೆ ಇಲ್ಲ ರೊಟ್ಟಿ ಮೊಳಗಾಯಿ ಎಣ್ಗಾಯಿ ತಿನ್ನಕ್ ಬರ್ತೀನಿ ಆಯ್ತಾ. ಅಲ್ಲಪ್ಪ ಮನೆ ಹೋಗೋದೇ ಅಂತ ಎಲ್ಲಾರ ಮನೆಗೂ ಹೋಗ್ತೇವೆ ಅಂದ್ರೆ ಅಲ್ಲಿ ಹೋದ್ರೆ ಇಲ್ಲ ಇಲ್ಲ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಒಂಚೂರು ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸು ಮತ್ತು ಕ್ಯಾಮ್ರಾಮನ್ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಹೋಗ್ತೀವಮ್ಮ, ನಿಮ್ಮನೆಗೂ ಬರ್ತೀವಿ ಅಂತ ಆಯ್ತಾ. ಏನು ಮಾಡಂಗಲ್ಲಪ್ಪ, ಮನ್ಯಾಗ ನೋಡಿ ತಿಂಡಿ ಮಾಡಿದಾರೆ ತಿನ್ಬೇಕಾಗಲ್ಲ, ಕೆಲಸ ಬರ್ತಾಳ, ಏನು ಮಾಡಕ್ಕಾಗಲ್ಲ. ಹೌದಮ್ಮ ಹೌದು. ಆಯ್ತು ದುಡಿಯೋ ವಯಸ್ಸಿನಾಗ ದುಡಿಬೇಕಲ್ಲ ಮತ್ತೆ. ಹೌದಮ್ಮ ಹೌದು, ನಿಮ್ಮ ಆಶೀರ್ವಾದ ಇರಲಿ, ಖಂಡಿತ ಒಂದ್ಸಲ ನಿಮ್ಮ ಮನೆಗೆ ಬರ್ತೀವಿ ಆಯ್ತಾ. ಭಗವಂತನ ಆಶೀರ್ವಾದ ಎಲ್ಲಾರ ಮೇಲೆ ಇರ್ಲಪ್ಪ. ಆಗ್ಲಿಮ್ಮ ಆಗ್ಲಿ, ನಮಸ್ಕಾರಮ್ಮ. ಒಳ್ಳೇದಾಗ್ಲಿ. ಆಯ್ತಮ್ಮ, ನಮಸ್ತೆ. ಎಸ್, ಪ್ರೀತಿಯಿಂದ ಕರೀತಾರೆ ಅಜ್ಜಮ್ಮ, ಆದರೆ ಹೋಗೋಕ್ಕಾಗಿಲ್ಲ. ನೋಡೋಣ ಆ ದೇವ್ರು ನಮ್ಮನ್ನು ಯಾವತ್ತಲ್ಲಿಗೆ ಕರ್ಕೊಂಡು ಹೋಗ್ತಾರೋ ನೋಡೋಣ. ಎಸ್, ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಇದೊಂದು ಗಾದೆ ಮಾತು, ತುಂಬ ಸಿಂಪಲ್ ಆಗಿದೆ. ಸೊ ಕುಳಿತು ತಿಂದರೆ ಡ್ಯಾಶ್ ಸಾಲದು ಗಾದೆ ಮಾತು. ಸೊ ಯಾರು ಬೇಕಾದರೂ ಪೂರ್ತಿ ಮಾಡಿಬಿಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಇವತ್ತು ಸಾಕಷ್ಟು ಜನ ಹುಟ್ಟು ಹಬ್ಬಕ್ಕೆ ಫೋಟೋಸ್ ಕಳಿಸಿದ್ದಾರೆ, ವಿವಾಹ ವಾರ್ಷಿಕೋತ್ಸವ ಫೋಟೋ ಕಳಿಸಿದ್ದಾರೆ. ಅವ್ರ ಹೆಸರನ್ನೇ ಹೇಳ್ತೀನಿ, ಅನಂತರದಲ್ಲಿ ಅವ್ರು ಕೂಡ ಪ್ರಸಾರ ಮಾಡೋ ಒಂದು ಕೆಲಸವನ್ನು ಮಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ರೇವಣ್ಣ ಕಾಶಿಪುರ ಅವ್ರು ಕರೆ ಮಾಡ್ತಿದ್ದಾರೆ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಮ್ಮ? ಅವಲಕ್ಕಿ ಮೊಸರು ಸರ್. ಅವಲಕ್ಕಿ ಮೊಸರು, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ವಿವನ್ ವಾಹಿನಿ ಅವರಿಗೆ ಶುಭಾಶಯ ಸರ್. ಧನ್ಯವಾದಗಳಮ್ಮ. ಸೊ ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ವಿಶ್ವ ಪುಸ್ತಕ ದಿವಸ ಇದೆ ಅಮ್ಮ. ಹೌದು ಸರ್. ಸೊ ವಿದ್ಯಾರ್ಥಿಗಳಿಗೆಲ್ಲ ಏನಾದ್ರು ಒಂದು ಕಿವಿ ಮಾತು ಹೇಳಬೇಕು ಅಂದ್ರೆ ಏನು ಹೇಳ್ತೀವಿ ದೊಡ್ಡವರಾಗಿ? ಅದೇ ಸರ್, ಅದೇ ಪುಸ್ತಕ ಹೇಳುತ್ತಲ್ಲ ಸರ್, ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಓದಿದ್ರೆ, ಅದೇ ತಲೆ ಬಗ್ಸಿ ಬುಕ್ ಓದಿದ್ರೆ ನಾಳೆ ತಲೆ ಎತ್ತಿ ನಿಲ್ಬಹುದು ಅನ್ನೋ ಒಂದು ಇದನ್ನ ಪುಸ್ತಕ ಹೇಳುತ್ತೆ ಸರ್. ಹೌದು ಹೌದು. ಹಾಗಾಗಿ ಇದು ಓದೋ ಟೈಮ್ ನಲ್ಲಿ ವಿದ್ಯಾರ್ಥಿಗಳು ಕಾಲಾವಕಾಶವನ್ನ ಉಪಯೋಗ ಪಡಿಸ್ಕೋಬೇಕು ಸರ್. ನಿಜ ನಿಜ. ಸೊ ಇವತ್ತೆಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಆ ಪುಸ್ತಕದ ಒಂದು ಇದರಿಂದಾನೇ ತುಂಬ ದೂರ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲರೂ ಅಲ್ಲ, ಕೆಲವೊಬ್ರು ಪುಸ್ತಕ ಅಂದ್ರೇ ಅಸಡ್ಡೆ, ಓದು ಅಂದ್ರೇ ಅಸಡ್ಡೆ, ಮನೆಯಲ್ಲಿ ಹಿರಿಯರು ಅಂದ್ರೂ ಅಸಡ್ಡೆ, ದೇವರು ಅಂದ್ರೂ ಅಸಡ್ಡೆ. ಇದಕ್ಕೆಲ್ಲ ಏನು ನಮ್ಮ ಮುಂದುವರಿತಾ ಇರ್ತಕ್ಕಂಥ ಪೀಳಿಗೆ ಕಾರಣನ, ಈ ಮೊಬೈಲ್ ಕಾರಣನ, ಏನು ಕಾರಣ ಅಂತ ನಿಮ್ಗೆ ಅನ್ಸುತ್ತಮ್ಮ? ಸರ್, ನಾವ್ ಹೇಳ್ತಿರೋದು ಈಗ ಮೊಬೈಲೇ ಮುಖ್ಯ ಕಾರಣ ಅಂತ ಸರ್. ಅದರಿಂದ ಅದರಲ್ಲಿ ಒಳ್ಳೇದು ತಿಳ್ಕೊಳ್ಳೋದು ಕಡಿಮೆ ಸರ್ ಈಗಿನ ಮಕ್ಕಳು. ಅದೇ ಈಗಿನ ಆಟಗಳು ಅದ್ರಲ್ಲಿ ಮೊಬೈಲ್ ನಲ್ಲಿ ಅಂತವೆಲ್ಲ ಜಾಸ್ತಿ ಅಳವಡಿಸ್ಕೊಂತ ಇದಾರೆ ಸರ್. ತುಂಬಾ ನೋವಾಗತ್ತೆ, ಅದೆಲ್ಲ ತಪ್ಪು ಅಲ್ವಾ? ಹೌದು ಸರ್, ತಪ್ಪು. ಅದು ಎಲ್ಲ ಒಂದ್ ಕಡೆ ಪೋಷಕರದ್ದು ತಪ್ಪಿದೆ ಅಂತ ಅನ್ಕೊಳ್ತೀನಿ ನಾನು. ಹೌದು ಸರ್, ಅದು ಅವರು ಏನ್ ಮಾಡಿದ್ರು ಅಷ್ಟು ಮೊಬೈಲಿಗೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಈಗ ಪೋಷಕರೇ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಆ ಸಮಸ್ಯೆನೇ ಬರಲ್ಲ ಅಲ್ವಾ? ಹೌದೌದು ಸರ್. ಸೊ ಸಾಧ್ಯವಾದಷ್ಟು ಪೋಷಕರೇ ಒಂದಷ್ಟು ಕಂಟ್ರೋಲ್ ಮಾಡಿ ಮೊಬೈಲ್ಗಳನ್ನ ಕೊಡಬಾರ್ದು. ಹೌದು ಸರ್. ಅದರಲ್ಲೂ ವೈಯಕ್ತಿಕವಾಗಂತೂ ಮೊಬೈಲ್ ಕೊಡ್ಸೋಕ್ಕೆ ಹೋಗಬಾರ್ದು. ಒಂದು ವೇಳೆ ಬೇಕಿತ್ತ ಅವ್ರದೇ ಮೊಬೈಲ್ ಕೊಡಲಿ, ಅರ್ಧ ಗಂಟೆ ಯೂಸ್ ಮಾಡ್ಕೊಳ್ಳಿ, ವಾಪಸ್ ಇಸ್ಕೋಬೇಕು. ಹಂಗಾದಾಗ ಈ ಸಮಸ್ಯೆ ಬರಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಎಲ್ಲ ಪೋಷಕರಿಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಂದು ಆತಂಕಕಾರಿ ಘಟನೆ ನಡೆದಿದೆ. ಇದು ನಮ್ಮ ಜಿಲ್ಲೆದಲ್ಲ, ಇದನ್ನ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಶಾಲೆಯಲ್ಲಿ, ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾಲೇಜಲ್ಲಿ ಆ ಒಂದು ಮುಖ್ಯ ಶಿಕ್ಷಕರೇನಿದ್ದಾರೆ, ಆ ಒಂದು ಹುಡುಗಿ ಫೋನಲ್ಲಿ ಮಾತಾಡ್ತಾ ಇರೋದ್ರಿಂದ ನೋಡಿ ಶಾಲೆಯಲ್ಲಿ ಫೋನ್ ಬಳಸಬಾರ್ದು ಅಂತ ಹೇಳಿ ಇಸ್ಕೋತಾರೆ. ಇಸ್ಕೊಂಡಿದ್ದಕ್ಕೆ ಕೋಪಗೊಂಡಂತಹ ಆ ವಿದ್ಯಾರ್ಥಿನಿ ಆ ಒಂದು ಶಿಕ್ಷಕರಿಗೆ ಬಾಯಿಗೆ ಬಂದಂತೆ ಬೈದು ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೂ ಕೂಡ ಹೋಗಿದ್ದಾರೆ. ಸೊ ನಮ್ದ್ರಲ್ಲೆಲ್ಲ ನಾನು ಓದುವಾಗಲೂ ನಂಗೆ ನೆನಪಿದೆ, ನಮ್ಮ ಗುರುಗಳು ಎದುರಿಗೆ ಬರ್ತಾರೆ ಅಂದರೆ ನಾವು ಕೈ ಕಟ್ಟಿಕೊಂಡು ತಲೆ ಬಗ್ಗಿಸ್ಕೊಂಡು ಸೈಡಿಗೆ ಹೋಗ್ತಿದ್ವಿ ಗುರುಗಳ ಎದುರುಗಡೆಗೆ. ನಾವು ಬರೀ ಕೈ ಬಿಟ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ಇವತ್ತೆಂಥ ಪರಿಸ್ಥಿತಿ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ನೋವಾಗತ್ತೆ. ಗುರುಗಳಿಗೆ ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳು, ಅದು ಏಕಶ್ಚಿತ ಮೊಬೈಲ್ಗೋಸ್ಕರ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ಸೊ ಯಾರು ಕೂಡ ಅಂಥ ಕೆಟ್ಟ ಕೆಲಸ ಕೈ ಹಾಕಬಾರ್ದು. ಅದೇ ರೀತಿ ಪೋಷಕರ ಹತ್ರ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅನಾವಶ್ಯಕವಾಗಿ ಯಾವ ಮಕ್ಕಳಿಗೂ ಮೊಬೈಲನ್ನು ಕೊಡಿಸೋ ಒಂದು ತಪ್ಪಕ್ಕೆ ಹೆಜ್ಜೆ ಇಡಬೇಡಿ ಅಂತ. ಥ್ಯಾಂಕ್ ಯು ಮಾ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಪ್ರಶ್ನೆ ಆಲ್ರೆಡಿ ಕೇಳಿದೆ, ತುಂಬ ಸುಲಭವಾಗಿದೆ, ನಿಮ್ಗಂತೂ ಗೊತ್ತಿರುತ್ತೆ. ಹಾಂ, ಕುಳಿತು ತಿಂದರೆ ಡ್ಯಾಶ್ ಸಾಲದು.
ಕುಳಿತು ತಿಂದರೆ ಕುಡಿಕೆವನ್ನು ಸಾಲದು. ಓಕೆ, ಇದನ್ನ ಸಾಂದರ್ಭಿಕವಾಗಿ ಹೇಳೋದಾದ್ರೆ ಯಾರಿಗೆ ಹೇಳ್ತಾರೆ, ಯಾವಾಗ ಹೇಳ್ಬೋದು ಅಂತ ಏನಾದ್ರು ಹೇಳ್ತೀರಾ? ಸೋಮಾರಿಗಳು ಸರ್, ಕೆಲಸ ಮಾಡದೆ ಇರೋರ್ಗೆ. ಅದರಲ್ಲೂ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಅನ್ಕೊಂಡು, ಸೊ ಕೆಲವೊಬ್ರು ಆರಾಮಾಗಿ ಎದ್ದು ಬಿಡ್ತಾರೆ. ನನಗೆ ಏನು ಕುಂತ್ ತಿಂದ್ಕೊಂಡ್ರು ನಾನು ಸಾಯೋವರೆಗೂ ತಿಂದ್ರು ಕರಗಲ್ಲ ಅಂತ ಒಂದು ಆಡು ಮಾತುಗೂ ಹೇಳ್ತಿರ್ತಾರೆ ಅವ್ರು. ಹೌದಾ? ಅದು ಸುಮ್ನೆ ಇದ್ದದ್ದೆಲ್ಲ ಬಳಸ್ಕೊಂತ ತಿಂತ ಹೋದ್ರೆ ಮತ್ತೆ ಅದೆಲ್ಲ ಖರ್ಚಾಗಿ ಮತ್ತೆ ಸಾಲ ಮಾಡ್ಬೇಕಾಗುತ್ತೆ ಸರ್. ಹೌದು ಹೌದು. ಸೊ ಹಾಗಾಗಿ ಕುಡಿಕೆವನ್ನು ಸಾಲದು ಕೂತ್ ತಿಂದ್ರಿ ಅನ್ನೋದು ಗಾದೆ ಮಾತು ಸರ್. ನಿಜ. ಸೊ ಮನುಷ್ಯನಾಗ ಹುಟ್ಟಿದ ಮೇಲೆ ಬೆವರು ಸುರಿಸಿ ಕೆಲಸ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು ಅಲ್ವಾ? ಹೌದು 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 ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಪೋಷಕರಿಗೆ ಒಂದು ಒಳ್ಳೆ ಕಿವಿ ಮಾತನ್ನ ಹೇಳಿದ್ರಿ. ಒಳ್ಳೇದಾಗಲಿ. ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರಮ್ಮ. ಆಯ್ತು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ತುಂಬ ನೋವಾಯಿತು ನನಗೆ ಮೊನ್ನೆ ನಡೆದಿರ್ತಂಥ ಘಟನೆ. ಮೊಬೈಲ್ಗೋಸ್ಕರ ಒಬ್ಬ ಶಿಕ್ಷಕರ ಮೇಲೆ ಕೈ ಮಾಡ್ತಕ್ಕಂಥ ಮಟ್ಟಕ್ಕೆ ನಮ್ಮ ಮಕ್ಕಳು ಹೋಗ್ತಾರೆ ಅಂದರೆ ಇಟ್ಸ್ ರಿಯಲಿ ವೆರಿ ಬ್ಯಾಡ್. ನಮ್ಮಗಳಿಗೆಲ್ಲ ಯಾವ ಮಟ್ಟಕ್ಕೆ ಇತ್ತು ಒಂದು ಶಿಕ್ಷಕರದ ಒಂದು ಶಿಕ್ಷೆ ಅಂತ ಹೇಳಿದ್ರೆ ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಹೆಸರು ನನಗೆ ಕೇಳಿದ್ರೆ ಈಗಲೂ ಮೈಯೆಲ್ಲ ಚುಮ್ಮನತ್ತೆ. ಅದು ಅವ್ರ ಶಿಕ್ಷೆ ಹೆಂಗಿರ್ತಿತ್ತು ಅಂದರೆ ಅವ್ರ ಹೆಸರು AT ಶಿವಮೂರ್ತಿ ಅಂಥೇಳಿ. ಸೊ ಇವಾಗ ಸಿಕ್ಕಾಗ ನಾನು 2 ಕೈಗಳನ್ನ ಮುಗಿಸಿ ನಮಸ್ಕಾರ ಮಾಡ್ತೀನಿ. ನಾನು ತುಂಬ ಸಾಫ್ಟ್ ಇದ್ದೆ ಸ್ಕೂಲಲ್ಲಿದ್ದಾಗ. ಒಂದೇ ಒಂದು ನಿಮಿಷ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ. ನಮ್ಮ ಶಾಲೆಯಲ್ಲಿ ತುಂಬ ಜನ ಗಲಾಟೆ ಮಾಡ್ತಾಯಿದ್ರು. ಬಿಕಾಸ್ ನಮ್ಮದು ಕನ್ನಡ ಮೀಡಿಯಮ್ ಇತ್ತು, ತುಂಬ ಜನ ಗಲಾಟೆ ಮಾಡ್ತಾಯಿದ್ರು. ಆದರೆ ಆ ಮಾಸ್ಟ್ರದ್ದು ಶಿಕ್ಷೆ ಹೆಂಗಿರ್ತಾಯಿತ್ತು ಅಂದರೆ, ಆ ಶಾಲೆಯಿಂದ ಒಂದು ಚೂರು ಸೌಂಡ್ ಬಂತು ಅಂದರೆ ಎಲ್ಲರಿಗೂ ನಿಲ್ಲಿಸ್ಕೊಂಡು ಚಡಿ ಏಟು, ಅದು ಎಲ್ಲಿಗೆ ಈ ಕೈಗಳ ಮೇಲೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕಾಲು ಹಿಡಿದ್ರು ಬಿಡ್ತಿರ್ಲಿಲ್ಲ. ಎಲ್ಲ ಇಡೀ ಸೆಕ್ಷನಿಗೆ ಹೊಡಿತಾ ಬರ್ತಾಯಿದ್ರು. ಅವ್ರು ನೆನೆಸ್ಕೊಂಡ್ರೆ ಈಗಲೂ ಕೂಡ ಮೈಯೆಲ್ಲ ಜುಮ್ಮನ್ನತ್ತೆ. AT ಶಿವಮೂರ್ತಿ ಅಂಥೇಳಿ. ನಾವಿಲ್ಲೇ ಸರ್ಕಾರಿ ಹೈಸ್ಕೂಲ್ ಫೀಲ್ಡ್ ಅಂತ ಏನು ಹೇಳ್ತೀವಿ, ಇದೇ ಸ್ಕೂಲಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದ್ದು. ಅವರ ಒಂದು ಶಿಕ್ಷೆಗಳಂತೂ ಮೈ ರೋಮಾಂಚನಗೊಳಿಸ್ತಾ ಇತ್ತು ನಿಜವಾಗ್ಲೂ. ಅವ್ರು ಅಷ್ಟೊಂದು ಹೊಡೆದಿದ್ದಕ್ಕೆ ಇವತ್ತು ಎಲ್ಲರೂ ಕೂಡ ಅಷ್ಟು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ನಾವೆಲ್ಲ ಇಷ್ಟೊಂದು ಕಲ್ಲಿನಿಂದ ಒಂದು ಮೂರ್ತಿಯಾಗಿ ಮಾರ್ಪಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಸೊ ಇವತ್ತು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ನನ್ನೆಲ್ಲ ಪ್ರೀತಿಯ ಗುರುಗಳಿಗೆ. ಇವತ್ತು ಕೂಡ ಎಲ್ಲೇ ಕಂಡರೂ ಕೂಡ ಆ ಎಲ್ಲ ಶಿಕ್ಷಕರಿಗೆ ನಾವು ಕೈ ಜೋಡಿಸಿ ಮುಗಿತೀವಿ. ಇನ್ನೊಬ್ಬರು ಇದ್ದರು, ಬಹುಶಃ ಅವ್ರ ಹೆಸರು ಶಿವಮೂರ್ತಿ ಸರ್ ಅಂತ ಅನಿಸುತ್ತೆ. ಸೈನ್ಸ್ ಹೇಳ್ಕೊಡ್ತಾಯಿದ್ರು. ಮರದ ಕೆಳಗಡೆ ಕೂರಿಸ್ಕೊಂಡು ನಮಗೆ ಕ್ಲಾಸ್ ರೂಮಲ್ಲಿ ಬಿಸಿಲಾಗತ್ತೆ ಅಂಥೇಳಿ ಮರದ ಕೆಳಗಡೆ ಕೂತ್ಕೊಂಡು ನಮಗೆ ಪಾಠ ಮಾಡ್ತಾಯಿದ್ರು. ಲೈವ್ ಎಕ್ಸಾಂಪಲ್ಸ್ನ ಕೊಡ್ತಾಯಿದ್ರು. ನಿಜಕ್ಕೂ ಆ ಎಲ್ಲ ಮಾಸ್ಟರ್ಗೆ ನಾನು ಕೋಟಿ ನಮಸ್ಕಾರಗಳನ್ನ ಹೇಳ್ತೀನಿ. ನನಗೆ ಒಬ್ಬರು ಇಂಗ್ಲೀಷ್ ಟೀಚರ್ ಪಾಠ ಮಾಡಿದ್ರು. ಅವರು ನಾಗಮ್ಮ ಮೇಡಮ್, HM ನಾಗಮ್ಮ ಅಂಥೇಳಿ. ಸೊ ಅವರು ಮೊನ್ನೆ ತಾನೇ ನಮ್ಮನ್ನೆಲ್ಲ ಅಗಲಿದ್ರು. ತುಂಬ ನೋವಾಯ್ತು ನನಗೆ. ಅವ್ರ ಜೀವನದಲ್ಲಿ ನನಗೆ ತೊಗೊಂಡಿದ್ದು, ಅವ್ರು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮ್ ಪಾಠ ಮಾಡ್ತಾಯಿದ್ರು. ಲೀಸರ್ ಪೀರಿಯಡ್ ಇದೆ ಅಂತೇಳಿ ಒಂದೇ ಒಂದು ಪೀರಿಯಡ್ ನಮಗೆ ಪಾಠ ಮಾಡಿ ಹೋಗಿದ್ದವರು. ನೀವು ಬಿಲೀವ್ ಮಾಡಲ್ಲ, ಆ ಒಂದು ಪೀರಿಯಡು ನನ್ನನ್ನು ಸಂಪೂರ್ಣವಾಗಿ ಇಂಗ್ಲೀಷ್ ಫ್ಲೂಯೆಂಟ್ ಮಾತಾಡೋ ಮಟ್ಟಕ್ಕೆ ತಂತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂದರೆ ನಾನು ಹೇಟ್ ಮಾಡ್ತಿದ್ದೆ. ಬಿಕಾಸ್ ಐ ಆಮ್ ಟೋಟ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ನಾನು ಇಂಗ್ಲೀಷ್ ಅಂದರೆ ಬರ್ತಿರಲಿಲ್ಲ. 8ನೇ ಕ್ಲಾಸಲ್ಲಿ ಓದುವಾಗಲೂ ಕೂಡ ಅಷ್ಟೇ ಕಷ್ಟಪಟ್ಟು ಓದ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಾಹೆಟ್ ಮಾಡ್ತಾಯಿದ್ದೆ, ಪಾಸ್ ಆಗೋದಕ್ಕೆ ಮಾರ್ಕ್ಸ್ ತೆಗಿತಾ ಇದ್ದೆ ಅಷ್ಟೇ. ಆದರೆ ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ 9ನೇ ಕ್ಲಾಸಲ್ಲಿ ಅವ್ರು ಬಂದು ಲೀಸರ್ ಪೀರಿಯಡ್ ಇದ್ದಾಗ ಇಂಗ್ಲೀಷನ್ನು ಹೇಗೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕು, ಸುಲಭವಾಗಿ ಓದಬೇಕು ಅಂಥೇಳಿ ತುಂಬ ಒಂದು 45 ಮಿನಿಟ್ಸ್ ಪೀರಿಯಡ್ ಇತ್ತು ನಮಗದು. ಅದನ್ನು ಹೇಳ್ಕೊಟ್ಟಿದ್ದು ಇವತ್ತಿಗೂ ಕೂಡ ಅದೆಷ್ಟು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡ್ತೀನಿ ಅಂದರೆ ಬಹುಶಃ ಅವರು ನನ್ನ ಕೊನೆಯ ಉಸಿರಿರೋಗೂ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ತಾನೇ ಅವರು ನಮ್ಮನ್ನೆಲ್ಲ ಅಗಲಿದ್ರು. ತುಂಬಾ ಒಳ್ಳೆ ಮೇಡಮ್, ಎಷ್ಟು ಸಾಫ್ಟ್ ಅಂದರೆ ನಂಗೆ ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋದಕ್ಕೆ ಶಬ್ದಗಳು ಸಾಕಾಗಲ್ಲ. ಹೀಗೆ ಟೀಚರ್ಸ್ಗಳ ಬಗ್ಗೆ ಹೇಳ್ತಾ ಹೋದರೆ ಕನ್ನಡದಲ್ಲಿದ್ದರು ಕೊಟ್ರಪ್ಪ ಅಂತೇಳಿ, ಯಪ್ಪ ಅವರು ಮಾತುಗಳು ಅಂದರೆ ಬೆಂಕಿ. ನನ್ನ ಕಾಲೇಜ್ ಲೆವೆಲಲ್ಲಿ ಬಾತಿ ಬಸಣ್ಣ ಅಂತ, ಇವಾಗಲೂ ಕೂಡ ದವನ ಕಾಲೇಜ್ ಮುಖ್ಯಸ್ಥರಾಗಿದ್ದಾರೆ. ಒಂದು ಶಬ್ದಕ್ಕೆ 10 ಅರ್ಥಗಳನ್ನ ಹೇಳ್ತಾ ಇದ್ರು. ನಿಮಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಅಂದರೆ ನಿಜಕ್ಕೂ ಕನ್ನಡ ಕಲಿಬೇಕು ಅಂದರೆ ಅವ್ರ ಹತ್ರ ಕಲಿಬೇಕು. ಸೊ ಅದನ್ನು ಹೇಳ್ತಾ ಹೋದರೆ ನಾನು ನಿಜವಾಗ್ಲೂ ನನ್ನ ಟೀಚರ್ಸ್ಗಳು ಯಾರೂ ನಾನು ಮರೆಯಲ್ಲ. ಅಷ್ಟೊಂದು ಅವರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಷ್ಟೊಂದು ಫ್ಲೂಯೆಂಟಾಗಿ ನಿಂತ್ಕೊಂಡು ಮಾತಾಡ್ತೀವಿ, ಇಷ್ಟೊಂದು ಶಬ್ದಗಳಿಗೆ ಅರ್ಥಗಳನ್ನ ಹೇಳ್ತೀವಿ ಅಂತ ಅನಿಸುತ್ತೆ. ಸೊ ಆ ಎಲ್ಲ ನನ್ನ ಗುರುಗಳಿಗೆ ಕೋಟಿ ನಮಸ್ಕಾರಗಳು ಹೇಳ್ತೀನಿ. ಎಲ್ಲರನ್ನ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ, ನೀವು ಏನು ಕೋಟಿ ಆಸ್ತಿ ಮಾಡ್ತೀರಿ ಯಾವುದನ್ನು ಹೊತ್ಕೊಂಡು ಹೋಗಲ್ಲ. ಇರೋ ಅಷ್ಟು ಕಾಲ ನಿಮ್ಮ ಗುರು ಹಿರಿಯರಿಗೆ ಒಂದು ಗೌರವ ಸಲ್ಲಿಸಿ, ನಿಮ್ಮ ಪ್ರೀತಿಯ ತಂದೆ ತಾಯಿರಿಗೆ ಒಂದು ಗೌರವ ಸಲ್ಲಿಸಿ, ನಿಮ್ಮ ಜೊತೆ ಯಾರು ಮಾತಾಡ್ತಾರೆ ಅವ್ರಿಗೊಂದಷ್ಟು ಗೌರವ ಕೊಡಿ. ಸೊ ಮೊನ್ನೆ ಘಟನೆ ದಯವಿಟ್ಟು ಇನ್ನು ಪ್ರಪಂಚದಲ್ಲೇ ಅದು ಪಕ್ಕದ ಆಂಧ್ರದಲ್ಲಿ ನಡೆದಿರೋದು ಆಗಿರ್ಬೋದು, ಆದರೆ ಪ್ರಪಂಚದಲ್ಲೇ ಅಂಥ ಘಟನೆಗಳು ನಡೀಬಾರ್ದು. ಯಾಕೆಂದರೆ ಗುರುಗಳು ಅಂದರೆ ನಮಗೆ ಅಕ್ಷರ ಕಲಿಸ್ತಕ್ಕಂಥವ್ರು, ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥವ್ರು. ಅಂಥರ ಮೇಲೆ ಕೈ ಮಾಡಿದ್ರೆ ಇವರೆಲ್ಲ ಮಕ್ಕಳು ಯಾವ ಪಾಪಕ್ಕೆ ಹೋಗ್ತಾರೆ. ಅದು ಬರೀ ಹೊಡೆದಿರೋ ಘಟನೆ ಅಲ್ಲ, ಅದನ್ನು ನಾನು ಕಟ್ ಶಾರ್ಟ್ ಮಾಡಿದೆ. ಅದನ್ನು ಆ ವರ್ಡ್ಗಳನ್ನ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವರು ಅವಾಚ್ಯವಾಗಿ ಮಾತಾಡಿರೋದಾಗಲಿ,
ಅದ್ಯಾವುದು ಸಮಂಜಸ ಅಲ್ಲ. ಮೊಬೈಲ್ನ ಏನು ಅವ್ರು ತೊಗೊಂಡು ಮನೆಗೆ ಹೋಗ್ತಿರ್ಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಕ್ಲಾಸ್ ಪೀರಿಯಡ್ ಮುಗಿದ್ಮೇಲೆ ಕೊಡ್ತಿದ್ರು ಅನಿಸುತ್ತೆ. ಅದಕ್ಕೋಸ್ಕರ ಮೊಬೈಲ್ನ ಇಸ್ಕೊಂಡ್ರು ಅಂತೇಳಿ ಅವಾಚ್ಯವಾಗಿ ಬೈಯೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅದೆಷ್ಟು ಮಟ್ಟಿಗೆ ಸರಿ? ಇನ್ನೊಂದು ಕರೆ ಬರ್ತಾ ಇದೆ, ನೀಲಮ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಹ್ಞೂ ಸರ್, ತಿಂಡಿ ಇವಾಗ ಅದು ಮೆಂತೆ ಪಲ್ಯ. ನಿಮ್ದು? ಮೆಂತೆ ಪಲ್ಯನಾ? ಪಲಾವ್. ಮೆಂತೆ ಪಲಾವ? ಓಕೆ ಓಕೆ, ಮೆಂತೆ ಪಲಾವ್ ಸರ್ ಇವತ್ತು. ಆಗ್ಲಿ ಆಗ್ಲಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ಯಾರು ಇರೋರೆ ಫೋಟೋ ಹಾಕಿದ್ವಿ, ನಮ್ಮ ಅಣ್ಣನ ಮೊಮ್ಮಗಳದೊಂದು ಒಂದು ತಿಳೋರು ಗೊತ್ತಿಲ್ಲ. ಮಾಳವಿಕಾ ಅಂತನಾ? ಅಲ್ಲ, ನಿಶಾ ಅವರ ಅಪ್ಪಾಜಿಯವರಮ್ಮ ಕಾವ್ಯ. ಫೋಟೋ ಬರ್ತಾ ಇದೆ ನೋಡಿಮ್ಮ, ಇನ್ನೊಂದು 1 ನಿಮಿಷ ಬರುತ್ತೆ. ಹೌದೇನ್ರಿ ಸರ್? ನಿಶಾ ಅಂತೇಳಿ ಇವತ್ತು ಹುಟ್ಟುಹಬ್ಬ. ಅಪ್ಪ ತಿರುಮಲೇಶು, ಅಮ್ಮ ಕಾವ್ಯ ಅಲ್ವಾ? ಹೌದೌದು, ಕರೆಕ್ಟ್. ಹಾ, ಅದೇ ರೀತಿ ಅಜ್ಜ ಅಜ್ಜಿ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಮ್ಮ, ಅತ್ತೆ ಮಾವಂದ್ರು ಎಲ್ಲರೂ ಶುಭಾಶಯಗಳನ್ನ ಹೇಳಿದ್ದಾರೆ ಹೌದು. ನಿಶಾ ಹುಟ್ಟುಹಬ್ಬಕ್ಕೆ. ಫೋಟೋ ಬರ್ತಾ ಇದೆ ನೋಡಿಮ್ಮ. ಇಲ್ಲ, ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಬಂದಿಲ್ಲ, ಇವಾಗ ಬಂತಲ್ವಾ? ಎಸ್ ಎಸ್, ಶುಭಾಶಯಗಳು ನಿಶಾ. ಓಕೆ ಅಮ್ಮ, ನಮ್ಮ ಕಡೆಯಿಂದನೂ ಕೂಡ ನಿಶಾ ಪುಟ್ಟಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಒಳ್ಳೇದಾಗ್ಲಿ, ದೊಡ್ಡವರೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಮ್ಮ. ಓಕೆ ಅಮ್ಮ, ಧನ್ಯವಾದಗಳು. ಏನಂದ್ರಿಮ್ಮ? ಸಂದೆ ಚೆನ್ನಾಗಿದ್ದೀನಮ್ಮ. ಒಂದು ಬದಲಾಗಿರ್ತಕ್ಕಂಥ ಅಕ್ಷರ ಹೇಳಿದ್ರೆ ಸರಿಯಾಗಿ ಜೋಡಿಸಿ ಹೇಳ್ತೀರಾ? ನೋಡ್ರಿ ನೋಡೋಣ, ಹೇಳ್ರಿ. ನೀವು ಟಿವಿಲಿ ಬರ್ತಾ ಇದೆ, ಟಿವಿ ಪರದೆ ಮೇಲೆ. ಹೌದಾ? ನೋಡಿಲ್ಲ, ನೋಡಿ. ಬೀರದೆ ಅಗೆ ಕ್ಷ ಎದ್ದ, ಈ ಅಕ್ಷರಗಳನ್ನ ನೀವು ಸರಿಯಾಗಿ ಜೋಡಿಸಿ ಹೇಳಬೇಕು. ಪ್ರಯತ್ನ ಮಾಡಿ ಬೇಗ, 30 ಸೆಕೆಂಡ್ ಅಲ್ಲಿ. ಬೀರದೆ ಅಗೆ ಕ್ಷ ಎದ್ದ. ಎದ್ದ ತಕ್ಷಣನೇ ಏನೋ ಬರ್ತಾಲ್ಲ, ಗೊತ್ತಾಗ್ತಲ್ಲ ನನಗೆ ಬಹಳ. ಓಕೆ, ಇರ್ಲಿ, ತೊಂದರೆ ಇಲ್ಲ, ನಾನೇ ಹೇಳ್ತೀನಿ ಆಮೇಲೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ, ಒಳ್ಳೇದಾಗ್ಲಿ. ಅಲ್ರಿ ಸಹ ಅಮ್ಮ ಒಂದ್ ಹೇಳ್ತಲ್ಲ, ಅದು ಇದು ನೀರಿಗೆ ಬೆಂಕಿ ಏನ್ ಹೇಳ್ರಿ ಅದು ಒಮ್ಮೆ? ಅದು ನನಗೂ ಅಷ್ಟೊಂದು ನೆನಪಿಲ್ಲಮ್ಮ. ಏನೋ ಗದ್ದೆಯಲ್ಲಿ ಬೇರು, ಬೇರಲ್ಲಿ ಗದ್ದೆಯಲ್ಲಿ ನೀರು, ಗದ್ದೆಯಲ್ಲಿ ನೀರು, ಏನೋ ಬೇರು ಅಂತ. ಬೇರು, ನೀರಲ್ಲಿ ಬೇರು, ಬೇರಲ್ಲಿ ಬೆಂಕಿ ಅಂತೇನೋ ಹೇಳ್ತು ಅಮ್ಮ ಹೇಳಿದ್ರು. ದೀಪ ಇರ್ಬೋದೇನ್ರಿ ಸರ್? ಗೊತ್ತಿಲ್ಲ, ಇರ್ಬೋದು ನಾನು. ದೀಪ? ದೀಪ ಇರ್ಬೋದೇನು? ಎಣ್ಣೆ ಬತ್ತಿ ಇರ್ಬೋದು ಅಂತ ನನಗೆ ಹೆಂಗೆ ಗೆಸ್ಟ್ ಮಾಡಿದೆ. ಇರ್ಬೇಕು, ಕರೆಕ್ಟ್. ಅದೇ ದೀಪ ಅಲ್ವಾ? ಓಕೆ ಓಕೆ, ನಾಳೆ ಅಮ್ಮಂಗೆ ಫೋನ್ ಮಾಡಿದಾಗ ನಾನು ಕೇಳ್ತೀನಿ. ದೀಪ ಅಂತ ಅನ್ಸುತ್ತೆ, ಕರೆಕ್ಟ್. ಗದ್ದೆ ಅಂದ್ರೆ ಸಣ್ಣದಾಗಿರುತ್ತೆ, ಅಲ್ಲಿ ನೀರು, ನೀರಲ್ಲಿ ಬೇರು, ಬೇರಲ್ಲಿ ಬೆಂಕಿ, ಕರೆಕ್ಟ್. ದೀಪ ಇರಬೇಕು. ಬಹಳ ಕರೆಕ್ಟಾಗಿ ಗೆಸ್ ಮಾಡಿದೀನಿ. ನೋಡೋಣ, ನಾಳೆ ಕೇಳ್ತೀನಿ ಅಮ್ಮ ಅವ್ರಿಗೆ ಕರೆ ಮಾಡಿದಾಗ. ನನಗೂ ಅನಿಸ್ತಾ ಇದೆ, ಇಲ್ಲ ನನಗೂ ಅನಿಸ್ತಾ ಇದೆ ದೀಪ ಇರ್ಬೇಕು ಅಂತ ಅನಿಸ್ತಾ ಇದೆ. ಖಂಡಿತಮ್ಮ, ನಾಳೆ ಕೇಳ್ತೀನಿ. ಧನ್ಯವಾದಗಳಮ್ಮ. ನಾನೊಂದು ಹೇಳ್ತೀನಿ, ಹೇಳಿಮ್ಮ, ಹೇಳಿ. ಅಗಲವಾದ ಮಾಳಿಗೆಯಲ್ಲಿ ಒಂದು ಕಂಬ. ಅಗಲವಾದ ಮಳಿಗೆ, ಅದ್ರಲ್ಲಿ ಒಂದು ಕಂಬ. ಛತ್ರಿ? ಕರೆಕ್ಟ್, ಹೇಳಿದ್ರಲ್ಲ. ಓಕೆ ಓಕೆ ಓಕೆ, ಹೌದೌದು, ಅದೇ ಸರ್. ಎಸ್ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ಕಾರ, ಕರೆ ಮಾಡಿ. ಸರಿ ಸರ್, ಓಕೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆನ ಹೇಳಿದ್ದೀನಿ, ಅದರಲ್ಲಿ ಬದಲಾಗಿರ್ತಕ್ಕಂಥ ಅಕ್ಷರ, ಇದನ್ನು ಯಾರು ಸರಿಯಾಗಿ ಜೋಡಿಸಿ ಹೇಳ್ತಾರೆ ನೋಡೋಣ. ಬೀರದೆ ಅಗೆ ಕ್ಷ ಎದ್ದ. ನೋಡೋಣ, ಬಹುಶಃ ಅಮ್ಮ ಇನ್ನೊಂದ್ಸರಿ ಕಾಲ್ ಮಾಡಿದ್ರು ಅಂತ ಅನ್ಸುತ್ತೆ. ಹಲೋ ಅಮ್ಮ, ಹೇಳಿ. ದೀಪ ಕರೆಕ್ಟ್ ಅಪ್ಪ, ಉತ್ತರ. ಅನ್ಕಂಡೆ ಈಗ ನೀಲಮ್ಮ ಹೇಳಿದ್ರು ದೀಪ ಅಂತೇಳಿ. ಅದಕ್ಕೆ ಮತ್ತೆ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದ್ವಿ, ಕರೆಕ್ಟ್ ಅಪ್ಪ ಉತ್ತರ ಅಂತ. ಖುಷಿ ಆಯ್ತಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ರು. ಆಮೇಲೆ ನನಗೂ ಅನ್ನಿಸ್ತು ದೀಪ ಅಲ್ವಾ ಅಂತೇಳಿ. ಥ್ಯಾಂಕ್ ಯು. ಇದು ಒಂದಪ್ಪ, ಹತ್ತಲ್ಲಿ ಹಾಕಿ ತುತ್ತ ತರದು ಕಲ್ಲಾಗ ಹಾಕಿ ಖಾರ ಅವ್ರದ್ದು. ಅಯ್ಯಪ್ಪ, ಇನ್ನೊಂದ್ಸರಿ ಹೇಳ್ರಿ, ನಿಧಾನಕ್ಕೆ ಹೇಳ್ರಿ. ಹತ್ತಲ್ಲಿ ಹಾಕಿ ತುತ್ತ ತರದು ಕಲ್ಲಾಗ ಹಾಕಿ ಖಾರ ಅವ್ರದ್ದು. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇದು. ನೋಡೋಣ, ಯಾರಾದ್ರೂ ನಮ್ಮ ಟಿವಿ ನೋಡ್ತಾ ಇರೋರು ಹೇಳ್ಬೋದೇನೋ. ಇನ್ನೊಂದ್ಸರಿ ನಿಧಾನಕ್ಕೆ ಹೇಳ್ರಿ ಪ್ರಶ್ನೆನ. ಅಚ್ಚಲಕ್ಕಿ ತುತ್ತ ತರದು, ಅಚ್ಚಲಕ್ಕಿ ಕುಚ್ಚ ತರುಬು, ಹಾ, ಕಲ್ಲಾಗ ಹಾಕಿ ಖಾರ ಅವ್ರದ್ದು.
ಕಲ್ಲಾಗ ಹಾಕಿ ಖಾರ ಅರದು. ಸರಿ ನೋಡೋಣ, ಯಾರಾದ್ರೂ ಹೇಳ್ತಾರ ಕೇಳ್ತೀನಿ. ಇಲ್ಲಾಂದ್ರೆ ಆಯ್ತು ಹೇಳ್ತಾರಪ್ಪ. ಆಯ್ತು, ಇಲ್ಲಾಂದ್ರೆ ನಾಳೆ ನೀವೇ ಉತ್ತರ ಹೇಳಂತ್ರಿ. ಎಸ್, ಅಜ್ಜಿ ಇನ್ನೊಂದು ಒಗಟನ್ನು ಹೇಳಿದ್ರು. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂಥೇಳಿ. ಎಸ್, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇವತ್ತು ಮಾಳವಿಕಾ ಹಾಗೆಯೇ ಈರನ್ ಗೌಡ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಇದೆ. ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಕೂಡ ಫೋಟೋಸ್ ಕಳಿಸಿದ್ದಾರೆ. ಸೊ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಆಗಲೇ ಒಂದು 2-3 ಬಾರಿ ಇದನ್ನು ರಿಪೀಟ್ ಮಾಡಿದ್ದೆ. ಉಪಲೋಕಾಯುಕ್ತರಾಗಿರ್ತಕ್ಕಂಥ ವೀರಪ್ಪನವರು ದಾವಣಗೆರೆ ಪ್ರವಾಸದಲ್ಲಿದ್ದಾರೆ. ಸೊ ಉಪಲೋಕಾಯುಕ್ತರು ಅಂದರೆ ಕೇಳಬೇಕಾ, ಇಂಚಿಂಚು ಸರ್ವೆ ಮಾಡ್ತಾರೆ. ಫಸ್ಟು ಅವ್ರು ಮಾಡಿದ್ದು ಮಹಿಳಾ ನಿಲಯಕ್ಕೆ ಭೇಟಿ ನೀಡಿದ್ದಾರೆ. ಮಹಿಳಾ ನಿಲಯಕ್ಕೆ ಭೇಟಿ ನೀಡಿದ ನಂತರ ಅವರು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ ಅವರು ಮೆಂಟ್ಲಿ ಅಂತ ಹೇಳಿದ್ರೆ, ಅಲ್ಲಿ ಬಹುಶಃ ವಾರ್ಡನ್ಗಳ ಫೋನ್ನ ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿ ಅಲ್ಲಿ ಮುಖ್ಯಸ್ಥರ ಫೋನ್ಗಳನ್ನು ಪರಿಶೀಲನೆ ಮಾಡಿದರೆ ಲಕ್ಷಾಂತರ ರೂಪಾಯಿ ಫೋನ್ಪೇನಲ್ಲಿ ವ್ಯವಹಾರ ಆಗಿರೋದು ಕಂಡಿದೆ. ಸೊ ಅದ್ರ ಬಗ್ಗೆ ತಕ್ಷಣಕ್ಕೆ ತನಿಖೆಗೆ ಆದೇಶ ನೀಡ್ತಾರೆ. ಸೊ ಇದು ಒಂದು ಟ್ರಮೆಂಡಸ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಯಿತು. ಹಂಗೆ ಸ್ಪಾಟಲ್ಲೇ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈಗ ಬಂದಿರ್ತಾರೆ ಅಂದಮೇಲೆ ನಿಮ್ಮ ಫೋನ್ ಕೊಡಿ ಅಂತ ಕೇಳ್ತಾರೆ. ಚಕ್ ಅಂತ ಫೋನ್ ನೋಡ್ತಾರೆ, ಫೋನ್ಪೇ ತೆಗೆದು ನೋಡ್ತಾರೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿದೆ. ತಕ್ಷಣಕ್ಕೆ ಆದೇಶ ಮಾಡ್ತಾರೆ, ಇದೇನಾಗಿದೆ ಚೆಕ್ ಮಾಡಿ, ಯಾಕೆ ಬಂದಿದೆ ಇಷ್ಟೊಂದು ವ್ಯವಹಾರ ಆದ್ದು ಅಂತ. ಸೊ ಇದು ಒಬ್ಬ ಟ್ರಮೆಂಡಸ್ ಲೀಡ್ರಿಗಿರ್ತಕ್ಕಂಥ ಒಂದು ಪವರ್. ಎಸ್, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನನ್ನ ತಿಂಡಿ ಆಗಿಲ್ಲ, ನಿಮ್ದಾಯ್ತಾ? ಏನು ತಿಂಡಿ ತಿಂದ್ರಿ? ಪುಳಿಯೋಗರೆ ತಿಂದ್ರಾ? ಓಕೆಪ್ಪ. ಏನು ಮಾಡ್ತಾ ಇದ್ರಿ? ಆಟ ಆಡ್ತಾ ಇದ್ದೀರಾ? ಟಿ ವಿ ನೋಡ್ತಾ ಇದ್ದೀರಾ? ಏನು ಆಟ ಆಡ್ತಾ ಇದ್ರಿ? ಹೌದಾ, ನಾನು ಬರಲಾ? ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್ ಪುಟ. ಆರಾಮಾಗಿ ಆಟ ಆಡಿ, ಓಕೆನಾ? ಓಕೆ ಪುಟ, ಥ್ಯಾಂಕ್ ಯು. ಸರ್ ಇದು ಸರ್ ಅಕ್ಷರ ಹಾಂ ಹೇಳಿಮ್ಮ. ಅದೆಲ್ಲ ಬದಲಾಯ್ತಲ್ಲ ಸರ್, ಅದು ಎದೆಗೆ ಬಿದ್ದ ಅಕ್ಷರ ಸರ್. ಎದೆಗೆ ಬಿದ್ದ ಅಕ್ಷರ ಅಲ್ವಾ? ಓಕೆ, ಸರಿಯಾಗಿದೆ ಅಮ್ಮ. ಅಮ್ಮವ್ರು ಒಂದು ಒಗಟು ಹೇಳಿದ್ರು, ಕೇಳಿಸ್ಕೊಂಡ್ರಾ ಅದನ್ನ? ಇಲ್ಲ ಸರ್, ಹೊರ ಬಂದಿದ್ದೆ ನಾನು. ಓಕೆ. ಸೊ ಅದನ್ನು ಹೇಳಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗತ್ತೆ. ಅದನ್ನು ಇನ್ನೊಂದ್ಸರಿ ಯಾರಾದರೂ ಕೇಳಿದ್ರೆ ಅದಕ್ಕೆ ಸರಿ ಉತ್ತರ ಹೇಳ್ತಾರ ನೋಡ್ತೀನಿಮ್ಮ. ಥ್ಯಾಂಕ್ ಯು ಅಮ್ಮ, ಕರೆ ಮಾಡಿದ್ದಕ್ಕೆ. ಆಯ್ತು ಆಯ್ತು. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಈ ರೀತಿಯ ಒಂದು ಡ್ರಾಸ್ಟಿಕ್ ಡೆಸಿಷನ್ ತೊಗೋಬೇಕು. ನನಗಂತೂ ಉಪಲೋಕಾಯುಕ್ತರ ಒಂದು ಎನರ್ಜಿ ನೋಡಿ ತುಂಬ ಖುಷಿ ಆಯಿತು. ಸೊ ಇವಾಗ ಬೆಳಗ್ಗೆನೇ ಆಲ್ರೆಡಿ ನಮ್ಮ ಬಾರ್ ಅಸೋಸಿಯೇಷನ್ ಮೀಟಿಂಗಲ್ಲಿದ್ದಾರೆ. ಅಲ್ಲಿ ಒಂದಷ್ಟು ಸಲಹೆ ಸೂಚನೆ ಸಹಕಾರಗಳನ್ನು ನೀಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಎಲ್ಲ ಲಾಯರ್ಗಳಿಗೆ ಹೇಗಿರಬೇಕು ಅಂಥೇಳಿ. ಎಸ್, ಅಲ್ಲಿ ಅವರು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ಬೋದು. ತುಂಬ ಖುಷಿ ಆಯಿತು. ನಿನ್ನೆ ಸಾಕಷ್ಟು ಕಡೆ ಭೇಟಿಯನ್ನು ನೀಡಿದ್ದಾರೆ. SP ಅವರು, ಜಿಲ್ಲಾಧಿಕಾರಿಗಳು ಇವರಿಗೆ ಸಾಥನ್ನು ಕೊಟ್ಟರು, ಕೆಲವೊಂದು ಕಡೆ CO ಅವರು ಸಾಥನ್ನು ಕೊಟ್ಟರು. ತುಂಬ ಚೆನ್ನಾಗಿದೆ. ಎಲ್ಲ ಸಿಟಿ ರೌಂಡ್ಸ್ ನಡೀತಾ ಇದೆ. ಎಲ್ಲೆಲ್ಲಿ ಅಕ್ರಮ ನಡೆದಿದೆ, ಎಲ್ಲೆಲ್ಲಿ ಒಂದು ಅನ್ಯಾಯ ನಡೆದಿದೆ, ಅದೆಲ್ಲದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಹುಶಃ ಮುಂದಿನ 3 ದಿನಗಳ ಕಾಲ ದಾವಣಗೆರೆಯಲ್ಲಿ ವಾಸ್ತವ ಹೂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಕರೆ ಬರ್ತಿದೆ, ವಿನಯ್ ಅವರು ಮತ್ತೆ ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ ಸರ್, ಒಳಕಲ್ಲು ಸರ್. ಒಳಕಲ್ಲ? ಹಾ, ಒಳಕಲ್ಲು. ಹೆಂಗದು? ಅದು ಕರೆಕ್ಟ್ ಸರ್ ಉತ್ತರ. ಅಲ್ಲ, ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅಜ್ಜಿ ಕೇಳಿಸ್ಕೊತಾ ಇದ್ದೆ. ಅಲ್ಲ, ನಾನು ನಾಳೆ ಅಜ್ಜಿ ಕರೆ ಮಾಡಿದಾಗ ಹೇಳ್ತೀನಿ ಒಳಕಲ್ಲು ಅಂತ. ಏನಾದರೂ ಸರಿ ಅಂತ ಅನ್ಸಿದ್ರೆ ಖಂಡಿತ ನಾನು ನಿಮ್ಗೆ ಸರಿ ಅಂತ ಹೇಳ್ತೀನಿ, ಓಕೆನಾ? ಓಕೆ ಸರ್, ಓಕೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಒಂದು ಬೇಸರದ ವಿಚಾರ, ಎಲ್ಲರೂ ದುಬಾರಿ 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 ಅಂತ ಹೇಳ್ತಾರೆ. ನಾನು ಇನ್ನೊಂದು ದುಬಾರಿ ವಿಚಾರ ತೊಗೊಂಬಂದಿನಿ, ಬೈಬೇಡಿ ದಯವಿಟ್ಟು. ಇದು ಇವತ್ತೆಲ್ಲ ನಾಳೆ ನಿಮಗೆ ಗೊತ್ತಾಗಬೇಕು, ಬಟ್ ಸ್ಟಿಲ್ ಇನ್ನೊಂದು 2 ತಿಂಗಳ ಟೈಮ್ ಇದೆ. ಬಟ್ ವೆಲ್ ಇನ್ ಅಡ್ವಾನ್ಸಾಗಿ ನಾನು ವಿಚಾರ ಗೊತ್ತಾಗಿದ್ದರಿಂದ ಹೇಳ್ತೀನಿ. ಸೊ ಸ್ವಲ್ಪ ಪಾಕೆಟ್ ಮನಿನ ಜಾಸ್ತಿ ಸೇವಿಂಗ್ ಮಾಡ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಶಾಲೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಆ ಪೋಷಕರಿಗೆ ಒಂದಷ್ಟು ಪಾಕೆಟ್ ಬರ್ಡನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅದು ಯಾವ ಮಟ್ಟದ್ದು ಅಂತಕ್ಕಂಥದ್ದನ್ನು ನಿಮ್ಮ ಒಂದು ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಳೆದ ಬಾರಿ 2,000 ಪುಸ್ತಕ ಇತ್ತು ಅಂದರೆ ಈ ಬಾರಿ 2,500 ಆಗುತ್ತೆ. ಸೊ ಸ್ಟ್ರೈಟ್ ಅವೇ 10 to 12% ಪುಸ್ತಕಗಳ ಬೆಲೆ
ಜಾಸ್ತಿ ಆಗಿದೆ. ಪುಸ್ತಕಗಳು ಅಂದರೆ ಎಲ್ಲದೂ ಬಂದ್ಬಿಡುತ್ತೆ. ಒಂದು ಕಡೆ ನೋಟ್ ಪುಸ್ತಕಗಳ ಬೆಲೆ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಕಡೆ ಅವರು ಓದ್ತಕ್ಕಂಥ ಶಾಲಾ ಪುಸ್ತಕಗಳ ಬೆಲೆ ಆಗುತ್ತೆ ಜಾಸ್ತಿ. ಸೊ ದಯವಿಟ್ಟು ಬೇಜಾರಾಗತ್ತೆ. ಸರ್ಕಾರದವರು ಈಗ ಆಲ್ರೆಡಿ ಒಂದು ಕಡೆ ಶಾಲಾ ಫೀಸ್ಗಳು ಜಾಸ್ತಿ ಆಗ್ತಿದೆ, ಒಂದು ಕಡೆ ಹಾಲು ಮೊಸರಿನ ಬೆಲೆ ಜಾಸ್ತಿ ಆಗ್ತಿದೆ. ಅದು ಕಡಿಮೆ ಅಂತೇಳಿ ಕೇಂದ್ರ ಸರ್ಕಾರದವ್ರು ನಮ್ಮದು ಒಂದಿರಲಿ ಟೋಕನ್ ಅಂತಂದೇಳಿ ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಸೆಸ್ ಬೆಲೆನೂ ಮತ್ತೇನೋ ಒಂದು ಕಡೆ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲ ಓಕೆ ಅಂತಂದು ಇನ್ನೊಂದು ಕಡೆ ಕರೆಂಟ್ ಫ್ರೀ ಆಗಿದ್ದಿದ್ದು ಮತ್ತು ಅದನ್ನು ಏನೋ ಸರ್ವೀಸು ಅದು ಇದು ಅಂದ್ಕೊಂಡು ಅದನ್ನು ಜಾಸ್ತಿ ಮಾಡಿದ್ದಾರೆ. ಅದೆಲ್ಲ ಆಯಿತು ಅಂದರೆ ಈಗ ಹೊಸದಾಗಿ ಮತ್ತೆ ಇದೇನು ಶಾಲಾ ಪುಸ್ತಕಗಳ ಬೆಲೆ ಏನಿದೆ ಅದನ್ನು 10% ಇನ್ಕ್ರೀಸ್ ಮಾಡಿದಾರಂತೆ. ಸೊ ನಿಜಕ್ಕೂ ಕೂಡ ಹೇಳ್ತಿರ್ದು ಬಡವರ ಮತ್ತು ಸಾಮಾನ್ಯ ವರ್ಗದವರ ಜೀವನ ದಿನದಿಂದ ದಿನಕ್ಕೆ ಮತ್ತಷ್ಟು ಕಷ್ಟಮಯವಾಗ್ತಾನೆ ಹೋಗ್ತಾ ಇದೆ. ಎಸ್, ದಯವಿಟ್ಟು ಅದ್ರ ಬಗ್ಗೆ ಸಂಬಂಧಪಟ್ಟವರು ಯೋಚನೆ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಬೇರೆ ವಿಧಿ ಇಲ್ಲ. ಎಸ್, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಖುಷಿಯಿಂದ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಏನು ಅಂದರೆ ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ಕೂಡ ಪುಟ್ಟ ಮಕ್ಕಳ ಮೇಲೆ ಒಂದು ದೌರ್ಜನ್ಯವನ್ನು ಎಸಗಿದಾಗ ಏನು ಶಿಕ್ಷೆ ಕೊಡಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಕಲಬುರಗಿಯ ನ್ಯಾಯಾಲಯ ನೀಡಿದೆ. ಏನು ಅಂದರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ ವರ್ಷ ಅಂದರೆ 2023ರಲ್ಲಿ ನಡೆದಿತ್ತು. ಈ ಘಟನೆ ತುಂಬ ತಡ ಮಾಡದೇನೆ ವೆರಿ ಕ್ವಿಕ್ಕಾಗಿ ಡಿಸಿಷನನ್ನು ಮೊನ್ನೆ ಕೊಟ್ಟಿದ್ದಾರೆ. 28 ವರ್ಷದ ಒಬ್ಬ ಯುವಕನಿಗೆ ಆ ಒಂದು ಗ್ರಾಮದ ಪುಟ್ಟ ಬಾಲಕಿಯ ಮೇಲೆ, ಕಲಬುರಗಿ ಜಿಲ್ಲೆಯ ಒಂದು ಪುಟ್ಟ ಬಾಲಕಿಯ ಮೇಲೆ ದೌರ್ಜನ್ಯ ಎಸಗಿ ಅದನ್ನು ಆ ಪುಟ್ಟ ಮಗುವನ್ನು ಕೊಲೆನೂ ಕೂಡ ಮಾಡಿದರು. ಸೊ ಅತ್ಯಂತ ಒಂದು ತೀಕ್ಷ್ಣವಾಗಿ ಖಂಡಿಸಿರ್ತಕ್ಕಂಥ ನ್ಯಾಯಾಲಯ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿದೆ. ಸೊ ನನಗಂತೂ ಆ ಜಿಲ್ಲಾ ನ್ಯಾಯಾಧೀಶಕರಿಗೆ, ಆ ಒಂದು ನ್ಯಾಯಾಧೀಶಕರಿಗೆ ಕಾಲಿಗೆ ಬೀಳಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ 1 ಲಕ್ಷ ರೂಪಾಯಿ ಏನೋ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ನ್ಯಾಯ ಕೊಟ್ಟಿದ್ದಾರೆ. ಇವ್ರು ಕೊಟ್ಟರೆ 1 ಲಕ್ಷ ರೂಪಾಯಿಂದ ಆ ಕುಟುಂಬದ ನೋವಂತೂ ಹೋಗಲ್ಲ. ಅಟ್ಲೀಸ್ಟ್ ಗಲ್ಲಿಗೆ ಇರ್ತಕ್ಕಂಥದ್ದು ನಿಜಕ್ಕೂ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ. ಇನ್ನು ಮುಂದೆ ಯಾರೂ ಕೂಡ ಅಂಥ ಕೆಟ್ಟ ಕೆಲಸಗಳಿಗೆ ಕೈ ಹಾಕಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಕಬಾರ್ದು. ಏಕೆಂದರೆ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳನ್ನೇ, ಅದರಲ್ಲೂ ಕೂಡ ಅಂಕಲ್ಲು, ಚಿಕ್ಕಪ್ಪ, ಮಾಮ ಅಂದ್ಕೊಂಡು ಅವ್ರು ಕೊಡ್ತಕ್ಕಂಥ ಚಾಕ್ಲೇಟ್ ಆಸೆಗೆ ಅವ್ರ ಜೊತೆ ಪ್ರೀತಿಯಿಂದ ಆಟಾಡಕ್ಕೆ ಹೋಗ್ತಕ್ಕಂಥ ಮಕ್ಕಳನ್ನು ಈ ರೀತಿಯಾಗಿ ತಪ್ಪು ರೀತಿಯಿಂದ ಬಳಸ್ಕೊಂಡು ಆ ಪುಟ್ಟಾದ ಮಗು ಮಾಮ ಅಂತ ಮುತ್ತು ಕೊಡ್ತಿರುತ್ತೆ, ಚಿಕ್ಕಪ್ಪ ಅಂತ ಮುತ್ತು ಕೊಡ್ತಿರುತ್ತೆ, ಅಂಕಲ್ ಅಂತ ಮುತ್ತು ಕೊಡ್ತಿರುತ್ತೆ, ಒಂದು ಚಾಕ್ಲೇಟ್ನ ಇಸ್ಕೊಂಡು ಅಂಥ ಒಂದು ಪುಟ್ಟ ಬಾಲಕಿಯನ್ನು ತನ್ನ ಒಂದು ಕೆಟ್ಟ ಕೆಲಸಕ್ಕೆ ಬಳಸ್ಕೊಂಡು ಅದನ್ನು ಕುತ್ತಿಗೆಚಕ್ಕೆ ಸಾಯಿಸ್ತಕ್ಕಂಥದ್ದು, ಅದ್ರ ಮೇಲೆ ತಲೆಗೆ ಮೇಲೆ ಕಲ್ಲೆತ್ತಕ್ಕಂಥದ್ದು, ಯಪ್ಪ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಮತ್ತೊಮ್ಮೆ ಆ ನ್ಯಾಯಾಧೀಶರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ. ಸೊ ಮೊನ್ನೆ ಎಲ್ಲ ಒಂದು ತುಂಬ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಬಂದಿತ್ತು. ಏನು ಕನ್ನಡಿಗನಿಂದ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಅಂತಕ್ಕಂಥದ್ದು. ಅದು ಕೂಡ DRDOಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯೋಧನ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂದ್ಕೊಂಡು ಎಲ್ಲ ಕಡೆ ಒಂದದು ವೈರಲ್ ಆಗೋಯ್ತು. ಈವನ್ ನಾನು ಕೂಡ ತುಂಬ ನೋವು ಪಡ್ಕೊಂಡೆ, ನಮ್ಮ ಕನ್ನಡಿಗರು ಹಿಂಗೆ ಮಾಡ್ಬೋದಾ ಅಂಥೇಳಿ. ಆದರೆ ಘಟನೆಯೇ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಅದನ್ನು ಎಷ್ಟರ ಮಟ್ಟಿಗೆ ತಿರುಚಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಈ ವಿಂಗ್ ಕಮಾಂಡರ್ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗಬೇಕು. ನನ್ನ ದೇಶ ಕಾಯ್ತಕ್ಕಂಥ ಯೋಧರನ್ನ ನಾನು ಯಾವತ್ತೂ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ತುಂಬ ಅವ್ರ ಮೇಲೆ ಗೌರವ ಇದೆ. ನಾನು ಅವ್ರನ್ನ ಯಾವತ್ತೂ ಎಲ್ಕೊಂಡ್ರು ಕೂಡ ಕೈ ಮುಗಿತೀನಿ, ನಮಸ್ಕಾರ ಮಾಡ್ತೀನಿ. ಅಂತಾದರೆ ಅಲ್ಲಿ ಇಂಥ ಒಬ್ಬರು ಯಾರೋ ವಿಂಗ್ ಕಮಾಂಡರ್ ಮಾಡ್ತಕ್ಕಂಥ ಕೆಲಸಕ್ಕೆ ಇಡೀ ಸೈನ್ಯನೇ ತಲೆ ತಗ್ಸಕ್ಕಂಥ ಕೆಲಸ ಆಗಿಬಿಡುತ್ತೆ. ಸೊ ಇವರೇ ಹೋಗಿ ಸ್ವತಃ ಆ ಒಬ್ಬ ಬೈಕ್ ಇದನ್ನು ಆಕ್ಸಿಡೆಂಟ್ ಮಾಡಿ ಅವನ ಮೇಲೆ ಹೆಂಗಂದ್ರಂಗೆ ಹಲ್ಲೆ ಮಾಡಿ ಕೊನೆಗೆ ಇವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಎಲ್ಲ ಮುಗಿದ ಮೇಲೆ ಆ ಕ್ಲೈಮ್ಯಾಕ್ಸ್ನ ಅಷ್ಟೇ ವೀಡಿಯೋ ಮಾಡಿಬಿಟ್ಟು ನನ್ನ ಮೇಲೆ ಹಲ್ಲೆ ಆಯಿತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಎಲ್ಲ ಕಡೆ ಹರಿದು ಬಿಟ್ಬಿಡ್ತಾರೆ. ಪುಣ್ಯಕ್ಕೆ ಅದನ್ನು ಇನ್ನೊಬ್ರು ಯಾರೋ ವೀಡಿಯೋ ಮಾಡಿದರು. ಆ ಒಂದು ವಿಂಗ್ ಕಮಾಂಡರ್ ಅವರು ಏನೋ ಆ ಒಬ್ಬ ಸಾರ್ವಜನಿಕನ ಮೇಲೆ ಸಂಪೂರ್ಣವಾಗಿ ಹಲ್ಲೆ ಮಾಡ್ತಿರೋದನ್ನ ವಿಡಿಯೋ ಮಾಡಿದ ನಂತರನೇ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ ಹೊರಗಡೆ ಪ್ರಪಂಚಕ್ಕೆ. ಇಲ್ಲಾಂದರೆ ನಾನು ಆದಿಯಾಗಿ ನಾವೆಲ್ಲರೂ ಕೂಡ ಅದನ್ನು ಆ ಕ್ಷಣ ಹೌದು ಸತ್ಯ, ಇಂಥ ವಿಂಗ್ ಕಮಾಂಡರ್ ಮೇಲೆ, ಅದು ಕೂಡ ಯೋಧನ ಮೇಲೆ, DRDOಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯೋಧನ ಮೇಲೆ ನಮ್ಮ ಕನ್ನಡಿಗರಿಗೆ ಹಲ್ಲೆ ಮಾಡಿ ತಪ್ಪು ಅನ್ನೋ ನಿರ್ಧಾರ ನಾವು ಮಾಡಿಬಿಟ್ಟಿದ್ವಿ. ಬಟ್ ಆ ಇನ್ನೊಂದು ವಿಡಿಯೋ ಬಂದ ಮೇಲೆ ಗೊತ್ತಾಗಿದ್ದು ಯಾರು ತಪ್ಪು ಅಂತ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, TV ನಲ್ಲಿ ಮ್ಯೂಟ್ ಮಾಡಿಮ್ಮ. ಬಹುಶಃ ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂಥೇಳಿ. ಸೊ ನಾವು ಕೂಡ ಒಂದು ಕ್ಷಣ ಯಾಮಾರ್ಬಿಟ್ವಿ, ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗ್ಬಿಡ್ತಲ್ಲ, ಯಾಕೆ ನಮ್ಮ ಕನ್ನಡಿಗರು ಹಿಂಗೆ ಮಾಡಿಬಿಟ್ರು ಅಂಥೇಳಿ.
ಆದರೆ ನೈಜ ಘಟನೆನೇ ಬೇರೆ. ಇವರೇ ಹೋಗ್ಬಿಟ್ಟು ಅವ್ರಿಗೆ ಗಾಡೀಲಿ ತಾಗಿಸಿ ಅವ್ರನ್ನ ಬೀಳಿಸಿ ಅದಾದಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಅವರಿಂದ ಮರು ಹಲ್ಲೆ ಆಗಿರೋದನ್ನ ವೀಡಿಯೋ ಮಾಡ್ಕೊಂಬಿಟ್ಟು ಇವರು ಈ ರೀತಿಯಾಗಿ ಅದು ಕೂಡ ಕನ್ನಡಿಗರ ಮೇಲೆ ಒಂದು ದ್ವೇಷದ ಭಾವನೆ ಬರೋ ಹಾಗೆ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ನಿಜಕ್ಕೂ ತುಂಬ ತಪ್ಪು. ಅದರಲ್ಲೂ ಕೂಡ ಅವ್ರು ಏನು ಹೇಳಿದ್ದಾರೆ ಅಂದರೆ ಸುಮ್ಮನೆ ಬಂದುಬಿಟ್ಟು DRDO ಹೆಸರ ಮೇಲೆಲ್ಲ ಹಲ್ಲೆ ಮಾಡಿದ್ರು, ಯೋಧರ ಮೇಲೆಲ್ಲ ಕೆಟ್ಟನಾಗಿ ಮಾತಾಡಿದ್ರು ಅಂತ ಹೇಳಿದ್ದಾರೆ. ಅವರು ಯಾವ ಯೋಧರ ಮೇಲೂ ಕೆಟ್ಟನಾಗಿ ಮಾತಾಡಿಲ್ಲ. ಅವರು ಇವ್ರು ಏನು ಬೈದಿದ್ದಾರೆ ಅಥವಾ ಇವರೇನು ಹೊಡೆದಿದ್ದಾರೆ ಅದಕ್ಕಷ್ಟೇ ಅವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್, ಆ ವಿಚಾರವನ್ನು ಅಷ್ಟಕ್ಕೆ ಬಿಡ್ತಾ ಒಂದು ಕನ್ನಡ ಚಲನಚಿತ್ರದ ಬಗ್ಗೆ ಒಂದು ಚಲನಚಿತ್ರದ ಬಗ್ಗೆ ಮಾತಾಡಬೇಕು. ಛಾವಾ ಅಂತಕ್ಕಂಥ ಒಂದು ಚಲನಚಿತ್ರ, ದೇಶ ಪ್ರೇಮ ಶೌರ್ಯದ ಬಗ್ಗೆ ಬಂದಂತಹ ಚಿತ್ರ. ಇದು ಈಗ OTTಗೆ ಬಂದು 600 ಕೋಟಿ ರೂಪಾಯಿನ ಬಾಚಿದೆ ಅಂತೆ. ಸೊ ಒನ್ ಆಫ್ ದ ಬೆಸ್ಟ್ ಫಿಲಮ್ ಆಗ್ತಾಯಿದೆ. ಸೊ ಒಳ್ಳೆಯದಾಗಲಿ. ಮೊನ್ನೆ ನಮ್ಮ ಜನರು ಎಷ್ಟು ಮೂಡ್ರಿದ್ದಾರೆ ಅಂದರೆ ಅವರು ಯಾವುದೇ ಒಂದು ಧರ್ಮದವರಾಗಿರಲಿ, ನಾನು ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬ ರಾಜನ ಸಮಾಧಿಯ ಮೇಲೆ ಹೋಗ್ಬಿಟ್ಟು ಒಂದು ಕುರಿ ಮಟನ್ ಕಡಿತಾರೆ ಅಂದರೆ ಇವ್ರಿಗೆ ಎಷ್ಟ್ರೀ, ನನಗಂತೂ ನಿಜಕ್ಕೂ ಯಾವ ಶಬ್ದದಲ್ಲಿ ಇವ್ರನ್ನ ಟೀಕಿಸಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದು ಕೂಡ ನಮ್ಮ ಕೃಷ್ಣದೇವರಾಯರ ಒಂದು ಸಮಾಧಿ ಮೇಲೆ ಹೋಗ್ಬಿಟ್ಟು 64 ಕಂಬಗಳಿದೆ ಆ ಒಂದು ಸಮಾಧಿಯಲ್ಲಿ. ಒಂದು ಚೆಸ್ ಆಕಾರದಲ್ಲಿ ಅದು ಮೇಲ್ಗಡೆಯಿಂದ ನೋಡಿದ್ರೆ ಗೊತ್ತಾಗತ್ತೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಮಾಧಿ, ನಮ್ಮೆಲ್ಲರ ಜೀವನ ಶೂನ್ಯ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಅರ್ಥಪೂರ್ಣ ಸಮಾಧಿ ಮೇಲೆ ಹೋಗ್ಬಿಟ್ಟು ಇವರು ಕುರಿಯನ್ನು ನೇತು ಹಾಕ್ಬಿಟ್ಟು ಕುರಿ ಮಟನನ್ನು ಕಡಿದು ಅಲ್ಲಿ ಅದನ್ನು ವಿಡಿಯೋ ಮಾಡಿದ್ದಾರೆ ಅಂದರೆ ನಂಗೆ ನಿಜವಾಗ್ಲೂ ಹೇಸಿಗೆ ಅನಿಸುತ್ತೆ. ಯಾಕೆ ಇವರು ನಮ್ಮ ಹಿಂದೂ ಸಂಸ್ಕೃತಿಗಳ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ನಡ್ಕೊಳ್ತಾರೆ, ಹಿಂದೂ ಸಂಸ್ಕೃತಿಯನ್ನು ಇಷ್ಟೊಂದು ಕಡೆಗಣಿಸ್ತಾರೆ, ನನಗಂತೂ ಅರ್ಥ ಆಗಲ್ಲ. ಇದೇ ತಪ್ಪನ್ನು ಬೇರೆ ಧರ್ಮದ ಮೇಲೆ, ಬೇರೆ ಜಾತಿಯ ಮೇಲೆ ಇವ್ರು ಮಾಡಿದ್ರೆ ಸುಮ್ಮನೆ ಇರ್ತಾರಾ? ಸೊ ಎಲ್ಲರೂ ಕೂಡ ಅವರವರ ಜಾತಿ ಧರ್ಮದ ಬಗ್ಗೆ ಗೌರವ ಇರುತ್ತೆ. ಯಾರೂ ಈ ರೀತಿ ತಪ್ಪನ್ನು ಮಾಡಬಾರ್ದು. ಯಾರೇ ತಪ್ಪನ್ನು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಖಂಡಿಸ್ತೀನಿ. ಎಸ್, ಅದೇ ರೀತಿ ಒಂದು ಮನವಿಯನ್ನು ಕೊಡಲಾಗಿದೆ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ. ದಾವಣಗೆರೆಯಲ್ಲಿ 37-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ, ದಯವಿಟ್ಟು ಹೆಲ್ಮೆಟ್ಗಳಿಂದ ಮುಕ್ತಿಯನ್ನು ನೀಡಿ ಸ್ವಲ್ಪ ದಿವಸಗಳ ಕಾಲ ಅಂಥೇಳಿ ಕೇಳ್ಕೊಂಡಿದ್ದಾರೆ. ಸೊ ಅದನ್ನು ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಸಿದ್ಧಗಂಗಾ DED ಕಾಲೇಜ್ BH ರಸ್ತೆ ತುಮಕೂರು, ಇಲ್ಲಿಗೆ ವಿಶೇಷವಾಗಿ PUC ಪಾಸಾಗಿರ್ತಕ್ಕಂಥ ಮಕ್ಕಳು DED ಮಾಡಲಿಕ್ಕೆ ಬಯಸಿದರೆ ಅವರಿಗೆ ಊಟ, ವಸತಿ, ಪಠ್ಯಪುಸ್ತಕ ಹಾಗೂ ಬರೆಯುವ ನೋಟ್ ಪುಸ್ತಕ, ಲೇಖನಿ ಇವೆಲ್ಲವೂ ಕೂಡ ಉಚಿತವಾಗಿ ನೀಡುತ್ತಾರೆ. ಸ್ಪೋಕನ್ ಇಂಗ್ಲೀಷ್ ತರಬೇತಿಯನ್ನು ಉಚಿತವಾಗಿ ನೀಡುತ್ತಾರೆ. ಅದು ಕೂಡ ಕೇವಲ 5,000 ರೂಪಾಯಿ ಸರ್ಕಾರಿ ಫೀ ಹಣವನ್ನು ನೀವು ತುಂಬಿದರೆ ಸಾಕಂತೆ. ಸಂಪೂರ್ಣ ನಿಮ್ಮ ಎಜುಕೇಷನ್ ಮುಗಿಯೋವರೆಗೂ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತಂತೆ. ಸರ್, ಇಲ್ಲಿ ದಾವಣಗೆರೆಯಲ್ಲಿ ಹೇಳಬೇಕು ಅಂದರೆ ಬರೀ ಒಂದು PG ಇರ್ತೀವಿ ಅಂದರೆ ತಿಂಗಳಿಗೆ 8,000-10,000 ರೂಪಾಯಿ ಕೊಡಬೇಕು. ಆದರೆ ಇಲ್ಲಿ ನಿಮ್ಮ ಸಂಪೂರ್ಣ ವರ್ಷದ ಪುಸ್ತಕ, ಪೆನ್ನು, ನಿಮ್ಗೆ ಊಟ, ವಸತಿ ಎಲ್ಲವನ್ನ ಕೊಡ್ತಾರೆ. ಅದು ಕೇವಲ 5,000 ರೂಪಾಯಿಗೆ ಮಾತ್ರ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ CS ಕಲ್ಲಪ್ಪನವರು ಉಪನ್ಯಾಸಕರು, ಇವ್ರ ನಂಬರ್ನ ನೀಡ್ತಾ ಇದ್ದೀನಿ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. 9964309815. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 99 64 30 98 15. ಸಿದ್ಧಗಂಗಾ DED ಕಾಲೇಜು BH ರಸ್ತೆ ತುಮಕೂರು. ಇದನ್ನು DED ಮಾಡಲಿಕ್ಕೆ ಯಾರಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿಯನ್ನು ನೀಡಬೇಕಿತ್ತು, ನೀಡಿದ್ದೀನಿ. ಸೊ ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿನ್ನೆ ಯಾರೆಲ್ಲ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ನಮ್ಮ ಕನ್ನಡಿಗರ ಆದಿಯಾದಾಗಿ ನಮ್ಮ ಭಾರತಾದ್ಯಂತ 28 ಜನರಿಗಿಂತ ಹೆಚ್ಚು ಜನ ಮೃತರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ, ಅವರೆಲ್ಲರಿಗೂ ಕೂಡ ಸದ್ಗತಿ ದೊರಲಿ ಅಂತ ಕೇಳ್ಕೊಳ್ತೀನಿ. ಇಂಥ ಘಟನೆಗಳು ಮರುಕಳಿಸದೇ ಇರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.